HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಹಾಸನ ಜಿಲ್ಲೆಯಲ್ಲಿ ಹೆಚ್ಚಾಗುತ್ತಿರುವ ಕಾಡಾನೆಗಳ ಉಪಟಳ. ಕಾಡಾನೆಗಳ ಹಿಂಡಿನ ದಾಳಿಗೆ ಅಪಾರ ಪ್ರಮಾಣದ ಬೆಳೆನಾಶ. ಒಂದೆಡೆ ಕಾಡಾನೆ ಸೆರೆ ಕಾರ್ಯಾಚರಣೆ, ಇನ್ನೊಂದೆಡೆ ಕಾಡಾನೆ ಹಾವಳಿಯಿಂದ ಬೆಳೆನಾಶಗೊಳ್ಳುತ್ತಿರುವ ವಿಪರ್ಯಾಸ. ಲೋಕಸಭೆ ಚುನಾವಣೆ ತಾಲೀಮು ಆರಂಭಿಸಿದ ದಳ ವರಿಷ್ಠರು. ಜನವರಿ 18 ಮತ್ತು 19ರಂದು ಜಿಲ್ಲೆಯ ಬೇಲೂರು, ಹಾಸನ ಮತ್ತು ಅರಸೀಕೆರೆಯಲ್ಲಿ ಸಭೆ. ಪ್ರಜ್ವಲ್ ರೇವಣ್ಣ ಗೆಲುವು ಖಚಿತ ಎಂದ ಬೇಲೂರು ಜೆಡಿಎಸ್ ಮುಖಂಡರು. ಕಳೆದ 6-7 ತಿಂಗಳಿನಿಂದ ತೀವ್ರವಾಗಿರುವ ಕುಡಿಯುವ ನೀರಿನ ಸಮಸ್ಯೆ, ಕೂಡಲೇ ನೀರಿನ ಸಂಪರ್ಕ ಒದಗಿಸಲು ಆಗ್ರಹ. ಬಿಟ್ಟಗೌಡನಹಳ್ಳಿ ಗ್ರಾಮಸ್ಥರಿಂದ ಪ್ರತಿಭಟನೆ, ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಕೆ. ಹಾಸನ ಜಿಲ್ಲೆಯಲ್ಲಿ ಕಾಡಾನೆಗಳ ಉಪಟಳ ಹೆಚ್ಚಾಗಿ. ಹಾಸನ ಜಿಲ್ಲೆಯಲ್ಲಿ ಕಾಡಾನೆಗಳ ಉಪಟಳ ಹೆಚ್ಚಾಗಿ. ಕಾಡಾನೆಗಳು ಅಡಿಕೆ, ಜೋಳ, ಶುಂಠಿ, ತೆಂಗಿನ ಮರಗಳನ್ನು ನಾಶಪಡಿಸಿರುವುದಲ್ಲದೆ ನೀರು ಹಾಯಿಸುವ ಪಂಪ್ಗಳನ್ನು ತುಳಿದು ಹಾಕಿವೆ. ಗ್ರಾಮದ ಜಯದೇವ, ರುದ್ರೇಶ್ ಎಂಬುವರಿಗೆ ಸೇರಿದ 4 ಎಕರೆ ಜಮೀನು ಸೇರಿದಂತೆ 16 ಎಕರೆ ಪ್ರದೇಶದಲ್ಲಿ ಬೆಳೆಗಳನ್ನು ಕಾಡಾನೆಗಳ ಹಿಂಡು ಸಂಪೂರ್ಣ ಹಾಳು ಮಾಡಿವೆ. ಅಪಾರ ಪ್ರಮಾಣದ ಬೆಳೆ ಕಳೆದುಕೊಂಡು ರೈತ ಕಂಗಾಲಾಗಿದ್ದಾನೆ. ಸ್ಥಳಕ್ಕೆ ಶಾಸಕ ಎಚ್ ಕೆ ಸುರೇಶ್, ತಹಸೀಲ್ದಾರ್ ಮಮತಾ, ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕಳೆದ 1 ವಾರದಿಂದ ಬೆಳಗುಲಿ, ಮಾಳೆಗೆರೆ, ಕೊತ್ತನಹಳ್ಳಿ ಗ್ರಾಮಗಳ ಸುತ್ತಮುತ್ತ ಕಾಡಾನೆಗಳ ಹಿಂಡು ಬೀಳು ಬಿಟ್ಟಿವೆ. ಕಾಡಾನೆ ಹಾವಳಿಗೆ ಶಾಶ್ವತ ಪರಿಹಾರ ಕಂಡುಹಿಡಿಯದ ಸರ್ಕಾರ ಹಾಗೂ ಅರಣ್ಯ ಇಲಾಖೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಂದೆಡೆ ಕಾಡಾನೆ ಸೆರೆ ಕಾರ್ಯಾಚರಣೆ ನಡೆಯುತ್ತಿದ್ರೆ, ಇನ್ನೊಂದೆಡೆ ಕಾಡಾನೆ ಹಾವಳಿಯಿಂದ ಬೆಳೆ ನಾಶವಾಗುತ್ತಿರುವುದು ವಿಪರ್ಯಾಸವಾಗಿದೆ. HCN ನ್ಯೂಸ್, ಬೇಲೂರು. ಮತ್ತೆ ಪುಂಡಾನೆಗಳು ರೈತರ ಹೊಲಕ್ಕೆ, ಗದ್ದೆಗೆ, ತೋಟಕ್ಕೆ ನುಗ್ಗಿ ವಿಪರೀತವಾದ ಧ್ವಂಸಗಳನ್ನ ಮಾಡಿದೆ. ಅದಕ್ಕೆ ಸಂಬಂಧಪಟ್ಟ ಅರಣ್ಯ ಇಲಾಖೆ ಅಧಿಕಾರಿಗಳು ಇಲ್ಲಿದ್ದಾರೆ. ಈಗಾಗಲೇ ಪರಿಹಾರಕ್ಕೆ ಸರ್ಕಾರ ಕೊಡುತ್ತೆ, ಪರಿಹಾರದ ಮುಖ್ಯ ಅಲ್ಲ. ಇಲ್ಲೆಲ್ಲ ಸಾರ್ವಜನಿಕರ ಒಂದು ಹಿತದೃಷ್ಟಿ ಏನಂದರೆ, ನಮಗೆ ಬದುಕಲಿಕ್ಕೆ ಬಿಡಿ, ಆನೆಗಳನ್ನ ಇಲ್ಲಿಂದ ಓಡಿಸ್ಲಿ ಅಂತಕ್ಕಂಥದ್ದು ಎಲ್ಲರ ಆಗ್ರಹ ಆಗಿದೆ. ಹಾಗಾಗಿ ಅರಣ್ಯ ಇಲಾಖೆಯವರಿಗೆ, ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳಿಗೆ ಈಗಾಗಲೇ ಮಾತಾಡಿದ್ದೀವಿ. ನಿನ್ನೆಯೂ ಸಹ ಒಂದು ಪುಂಡಾನೆಯನ್ನು ಹಿಡಿದಿದ್ದಾರೆ. ಈಗ ಭೀಮಾ ಅಂತಕ್ಕಂಥದ್ದೊಂದು ಏನಿದೆ, ಅದು ಒಂದು. ಹಾಲಿ ಲೋಕಸಭಾ ಸದಸ್ಯರಾದ ಪ್ರಜ್ವಲ್ ರೇವಣ್ಣ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಹಾಸನದಿಂದ ಸ್ಪರ್ಧಿಸುತ್ತಾರೆ ಎಂದು ಜೆಡಿಎಸ್ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಘೋಷಣೆ ಮಾಡಿದ ಹಿನ್ನೆಲೆ ಪ್ರಜ್ವಲ್ ಗೆಲುವು ಶತಸಿದ್ಧ. ಕಾಂಗ್ರೆಸ್ ಆಟ ಹಾಸನದಲ್ಲಿ ನಡೆಯುವುದಿಲ್ಲ ಎಂದು ಬೇಲೂರು ತಾಲೂಕು ಜೆಡಿಎಸ್ ಅಧ್ಯಕ್ಷ ತೋಚ ಅನಂತ ಸುಬ್ರಾಯ ಹೇಳಿದರು. ಬೇಲೂರಿನಲ್ಲಿ ಮಾತನಾಡಿದ ಅವರು, ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಹಾಸನದಿಂದ ಸ್ಪರ್ಧಿಸುವ ಪ್ರಜ್ವಲ್ ರೇವಣ್ಣ ಅವರ ಗೆಲುವಿಗೆ ಯಾವ ರೀತಿಯಲ್ಲಿ ಸಂಘಟನೆ ಆರಂಭಿಸಬೇಕೆಂಬ ಹಿನ್ನೆಲೆ ಜೆಡಿಎಸ್ ಮುಖಂಡರ ಸಭೆಯಲ್ಲಿ ಇದೇ ಜನವರಿ 18ರ ಗುರುವಾರ ಮಧ್ಯಾಹ್ನ 3 ಗಂಟೆಗೆ ಬೇಲೂರಿನ ಚನ್ನಕೇಶವ ದೇಗುಲದ ಬಯಲು ರಂಗಮಂದಿರದಲ್ಲಿ ಸಭೆ ಕರೆಯಲಾಗಿದೆ. ಈ ಸಭೆಗೆ ಜೆಡಿಎಸ್ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಮಾಜಿ ಪ್ರಧಾನಿ ದೇವೇಗೌಡರು ಆಗಮಿಸಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಎಂದ ಅವರು, ಮಾಜಿ ಸಚಿವ ಎಚ್.ಡಿ. ರೇವಣ್ಣ, ಲೋಕಸಭಾ ಸದಸ್ಯ ಪ್ರಜ್ವಲ್ ರೇವಣ್ಣ, ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಮತ್ತು ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ಸೇರಿದಂತೆ ಪಕ್ಷದ ಪ್ರಮುಖ ಮುಖಂಡರು ಆಗಮಿಸಿ ಕಾರ್ಯಕರ್ತರ ಅಭಿಪ್ರಾಯ ಪಡೆಯಲಿದ್ದಾರೆ. ಈಗಾಗಲೇ ಪ್ರಜ್ವಲ್ ರೇವಣ್ಣನವರೇ ಹಾಸನದಿಂದ ಸ್ಪರ್ಧೆ ಮಾಡುವುದು ಖಚಿತವಾಗಿರುವ ಹಿನ್ನೆಲೆ ಗೆಲುವಿಗೆ ಯಾವ ರೀತಿ ಸಂಘಟನೆ ಅಗತ್ಯ ಎಂಬ ಬಗ್ಗೆ ಚರ್ಚೆ ನಡೆಸಲಾಗುತ್ತದೆ ಎಂದರು. ಬಿಜೆಪಿ ಜೊತೆಗೆ ಜೆಡಿಎಸ್ ಮೈತ್ರಿಯಾದ ಹಿನ್ನೆಲೆ ಜೆಡಿಎಸ್ ಪಕ್ಷಕ್ಕೆ ಹೊಸ ಶಕ್ತಿ ಬಂದಿದೆ. ನಮ್ಮ ಅಭ್ಯರ್ಥಿ ಗೆಲುವಿಗೆ ಬಿಜೆಪಿ ಸಹಕಾರ ಮುಖ್ಯವಾದ ಹಿನ್ನೆಲೆ ಬಿಜೆಪಿ ಶಾಸಕರನ್ನ ಭೇಟಿ ನಡೆಸಿ ಬಳಿಕ ಬಿಜೆಪಿ ಪ್ರಮುಖ ಮುಖಂಡರನ್ನ ಭೇಟಿ ನಡೆಸಲು ನಿರ್ಧರಿಸಲಾಗಿದೆ. ಮೈತ್ರಿಯಲ್ಲಿ ಸ್ಥಾನ ಹಂಚಿಕೆಗೆ ಇಂದು ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ದೆಹಲಿಗೆ ತೆರಳಿದ್ದಾರೆ. ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ. ಪ್ರಜ್ವಲ್ ಗೆಲುವು ಖಚಿತವಾಗಿದೆ ಎಂದರು. ಯಾವ ಕಾರಣಕ್ಕೂ ಮುಸ್ಲಿಮರು ನಮ್ಮ ಪಕ್ಷದಿಂದ ಹೊರನಡೆದಿಲ್ಲ. ಇದು ಕಾಂಗ್ರೆಸ್ ವಿನಾಕಾರಣ ಅಪಪ್ರಚಾರ ನಡೆಸುತ್ತಿದೆ. ಎಲ್ಲದಕ್ಕೂ ಕಾಲವೇ ಉತ್ತರ ನೀಡಲಿದೆ. ಈ ಹಿಂದೆ ಜೆಡಿಎಸ್ ಬಿಜೆಪಿ ಹೊಂದಾಣಿಕೆಯಿಂದ ರಾಜ್ಯದಲ್ಲಿ ಸರ್ಕಾರ ನಡೆಸಲಾಗಿದೆ. ಹಾಸನ ಜೆಡಿಎಸ್ ಪಕ್ಷಕ್ಕೆ ಭದ್ರಕೋಟೆಯಾಗಿದೆ. ಇಂತಹ ಭದ್ರಕೋಟೆಯನ್ನ ಛಿದ್ರಿಸಲು ಯಾರಿಗೂ ಸಾಧ್ಯವಿಲ್ಲ. ಕಾಂಗ್ರೆಸ್ ಸೋಲಿನ ಹತಾಶೆಯಿಂದ ಇಂತಹ ಸುದ್ದಿ ಹಬ್ಬಿಸುತ್ತಿದೆ ಎಂದು ಹೇಳಿದರು. ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಿಡಿ ಚಂದ್ರೇಗೌಡ, ಹಾಸನ ಎಚ್ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಎಂಎ ನಾಗರಾಜ್, ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಅಬ್ದುಲ್ ಸುಭಾನ್, ಜೆಡಿಎಸ್ ತಾಲೂಕು ಪ್ರಧಾನ ಕಾರ್ಯದರ್ಶಿ ಸಿಎಚ್ ಮಹೇಶ್, ಮಹಿಳಾ ಘಟಕದ ಅಧ್ಯಕ್ಷೆ ಜಿಟಿ ಇಂದಿರಾ ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಲೋಕಸಭಾ ಚುನಾವಣೆ ಬರಲಿದೆ. ಲೋಕಸಭಾ ಚುನಾವಣೆಗೆ ಬೇಕಾದ ಸಿದ್ಧತೆಗಳನ್ನು ನಾವು ಪಕ್ಷದಿಂದ ಮಾಡ್ತಾ ಇದ್ದೀವಿ. ಅದಕ್ಕೆ ಸಂಬಂಧಿಸಿದಂತೆ ಪೂರ್ವಭಾವಿಯಾಗಿ ಕಾರ್ಯಕರ್ತರ ಅಂದರೆ ಪಕ್ಷದ ಪ್ರಮುಖ ಮುಖಂಡರುಗಳು, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿಯ ಮಾಜಿ ಸದಸ್ಯರು, ಪುರಸಭೆಯ ಹಾಲಿ ಹಾಗೂ ಮಾಜಿ ಸದಸ್ಯರು,
ಎಲ್ಲ ಸಹಕಾರ ಸಂಘಗಳ ಅಧ್ಯಕ್ಷರು ಮತ್ತು ನಿರ್ದೇಶಕರುಗಳು, ಪಕ್ಷದ ಹೋಬಳಿ ಘಟಕಗಳ ಪದಾಧಿಕಾರಿಗಳು. ಕಳೆದ 6-7 ತಿಂಗಳಿನಿಂದ ಕುಡಿಯುವ ನೀರಿನ ಸಮಸ್ಯೆ ತೀವ್ರವಾಗಿದ್ದು, ಕೂಡಲೇ ನೀರಿನ ಸಂಪರ್ಕ ಒದಗಿಸಿಕೊಡುವಂತೆ ಆಗ್ರಹಿಸಿ ಬಿಟ್ಗೌಡನಹಳ್ಳಿ ಗ್ರಾಮಸ್ಥರು ಡಿಸಿ ಕಚೇರಿ ಮುಂದೆ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿಯನ್ನು ಸಲ್ಲಿಸಿದರು. ಹಾಸನ ತಾಲೂಕು ಬಿಟ್ಟಗೌಡನಹಳ್ಳಿ ನಿವಾಸಿಗಳಾದ ಮೊಗಣ್ಣಗೌಡ ಮತ್ತು ಜ್ಯೋತಿ ಮಾಧ್ಯಮದೊಂದಿಗೆ ಮಾತನಾಡಿ, ಇದುವರೆಗೂ ನಮ್ಮ ಗ್ರಾಮಕ್ಕೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗುತ್ತಲೇ ಇದ್ದು, ಇದಕ್ಕೆ ಮುಖ್ಯ ಕಾರಣ ಈ ಹಿಂದೆ ಬೋರ್ವೆಲ್ ಮೂಲಕ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗುತ್ತಿತ್ತು. ಆದರೆ ಇದೀಗ ಬೋರ್ವೆಲ್ಗಳಲ್ಲಿಯೂ ನೀರಿನ ಬರುವಿಕೆ ಕಡಿಮೆಯಾಗಿರುವುದರಿಂದ ಸದ್ಯದಲ್ಲಿ 4-5 ದಿನಗಳಿಗೊಮ್ಮೆ ಟ್ಯಾಂಕರ್ ಮೂಲಕ ನೀರನ್ನು ಸರಬರಾಜು ಮಾಡಲಾಗುತ್ತಿದ್ದು, ಇದು ಯಾವುದಕ್ಕೂ ಸಾಲುವುದಿಲ್ಲ. ಕಳೆದ 6-7 ತಿಂಗಳಿನಿಂದ ಹೇಳತೀರದ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ. ಹಲವಾರು ಬಾರಿ ಸಂಬಂಧಿಸಿದವರಿಗೆ ತಿಳಿಸಿದ್ರೂ ಪ್ರಯೋಜನವಾಗಿರುವುದಿಲ್ಲ. ಹಾಲಿ ನಮ್ಮ ಗ್ರಾಮಕ್ಕೆ ಅಮೃತ್ ಯೋಜನೆಯಡಿಯಲ್ಲಿ ಪೈಪ್ ಅಳವಡಿಸಿದ್ದು, ಇದರ ಮೂಲಕವಾದರೂ ನೀರಿನ ವ್ಯವಸ್ಥೆ ಮಾಡಿಕೊಡಬೇಕೆಂದು ವಿನಂತಿಸಿದ್ರು. ತಾವುಗಳು ದಯಮಾಡಿ ಶೀಘ್ರವಾಗಿ ತಕ್ಷಣವೇ ನಮ್ಮ ಗ್ರಾಮಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿಕೊಟ್ಟು ನಮ್ಮ ಗ್ರಾಮದ ಜನತೆಗೆ ಕುಡಿಯುವ ನೀರಿನ ತೊಂದರೆಯನ್ನ ತಪ್ಪಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಎಂದರು. ಪ್ರತಿಭಟನೆಯಲ್ಲಿ ಬಿಜೆಪಿ ನಗರ ಮಂಡಲ ಅಧ್ಯಕ್ಷ ವೇಣುಗೋಪಾಲ್, ಗ್ರಾಮದ ಮುಖಂಡರಾದ ಮೊಗಣ್ಣಗೌಡ, ಲೋಕೇಶ್, ಸುಶೀಲಮ್ಮ, ಸುರೇಶ್, ಗೀತಾ, ಜ್ಯೋತಿ, ಮಾನಸ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ನೀರಿನ ಸಮಸ್ಯೆ ಬರೀ 5 ದಿವಸಕ್ಕೆ 20 ಕೊಡ ನೀರು ಕೊಡ್ತಾರೆ. ಯಾವ ಕಡೆ 20 ಕೊಡ ನೀರು ಎಲ್ಲಿಗೂ ಉಪಯೋಗಕ್ಕೆ ಆಗ್ತಾ ಇಲ್ಲ. ಅದು 300 ರೂಪಾಯಿ ಟ್ಯಾಂಕ್ ಇದ್ದಿದ್ದು ಈಗ 600-700 ರೂಪಾಯಿ ಟ್ಯಾಂಕ್ ಮಾಡಿದ್ದಾರೆ. ಒಂದು ಟ್ಯಾಂಕ್ ನೀರು ಹಾಕಿಸ್ಕೊಂಡ್ರೆ ಒಂದು ದಿವಸಕ್ಕೆ ಎಷ್ಟು ಅಂತ ನಾವು ಬಿಟ್ಕೋಡ್ನಲ್ಲಿ ರೈತರೆಲ್ಲ ಹಾಲು ಕರೆದು ಜೀವನ ಮಾಡೋರು, ಕಷ್ಟಪಡೋರು ಎಲ್ಲ ಇದ್ದಾರೆ. 600 ರೂಪಾಯಿ ಟ್ಯಾಂಕ್ ನೀರಲ್ಲಿ ಎಷ್ಟು ಅಂತ ಹೋರಾಡ್ಕೊಂಡು ನೀರು ಹಾಕ್ಸ್ಕೊಳಕ್ಕಾಗುತ್ತೆ. ಆದಷ್ಟು ಬೇಗ. ಕಳೆದ 6 ತಿಂಗಳಿಂದ ಬಿಟ್ಗೌಡನಹಳ್ಳಿ ನೀರು ಸಮಸ್ಯೆ ಭಾಳ ಸಮಸ್ಯೆ ಆಗ್ತಾಯಿದೆ. ಒಂದು ದಿವಸಕ್ಕೆ 2 ಕೊಡಪನ ನೀರು ಕೊಡ್ತಾಯಿದ್ದಾರೆ. 5 ದಿವಸಕ್ಕೆ 20 ಬಿನ್ಗೆ ಅಂತಂತಂದರೆ ಒಂದು ದಿವಸಕ್ಕೆ 5 ಬಿನ್ಗೆ ಹಂಗೆ ನೀರು ಕೊಡ್ತಾಯಿದ್ದಾರೆ. 5 ಬಿನ್ಗೆ ಕುಡಿಯೋಕ್ಕಾಗಲಿ, ಸ್ನಾನ ಮಾಡೋಕ್ಕಾಗಲಿ, ದನ ಕರಿಗೆ ನೀರು ಕುಡ್ಸೋಕ್ಕಾಗಲಿ ಏನಕ್ಕೂ ಸಾಕಾಗ್ತಾಯಿಲ್ಲ. ಅದರಿಂದ ಈ ಬಿಟ್ಗೌಡನಹಳ್ಳಿ ಜನಕ್ಕೆ ಈ ನೀರಿನ ಸಮಸ್ಯೆ ಬಗೆಹರಿಸ್ಕೊಡ್ಬೇಕಂತ ಮುನ್ಸಿಪಾಲ್ಟಿ ಆಯುಕ್ತರ ಹತ್ರ ನಾವು ಕೇಳ್ಕೊತಾ ಇದ್ದೀವಿ. ಸ್ನಾನ ಮಾಡೋಕ್ಕಾಗಲಿ, ದನ SP ಮೊಬೈಲ್ಸ್ ಇದೀಗ ಹಾಸನದಲ್ಲಿ ನೂತನವಾಗಿ ಪ್ರಾರಂಭವಾಗಿದ್ದು, ಹೊಸ ವರ್ಷ ಹಾಗೂ ಸಂಕ್ರಾಂತಿಯ ಪ್ರಯುಕ್ತ ಮೆಗಾ ಬಂಪರ್ ಆಫರ್. ಯಾವುದೇ ಸ್ಮಾರ್ಟ್ ಫೋನ್ ಕೊಂಡಲ್ಲಿ 3,000 ರೂಪಾಯಿ ಮೌಲ್ಯದ ಉಡುಗೊರೆ ಪಡೆಯಿರಿ. 10,000 ಮೇಲ್ಪಟ್ಟ ಸ್ಮಾರ್ಟ್ ಫೋನ್ ಖರೀದಿಗೆ ಬಿಡಿ ಭಾಗದ ಮೇಲೆ ಶೇಕಡಾ 75 ರಿಯಾಯಿತಿ ಪಡೆಯಿರಿ. ನಿಮ್ಮ ಹಳೆ ಸ್ಮಾರ್ಟ್ ಫೋನ್ ಕೊಟ್ಟು ಹೊಸ ಸ್ಮಾರ್ಟ್ ಫೋನ್ ಪಡೆಯಿರಿ. ಕಡಿಮೆ ಬಡ್ಡಿ ದರದಲ್ಲಿ ಆಕರ್ಷಕ ಲೋನ್ ಮೇಳ. ಸಿಬಿಲ್ ಸ್ಕೋರ್ ಇಲ್ಲದಿದ್ರೂ ಕಡಿಮೆ ಬಡ್ಡಿ ದರದಲ್ಲಿ ಸ್ಮಾರ್ಟ್ ಫೋನ್ ಖರೀದಿಸಬಹುದು. ಈ ಅವಕಾಶ ಜನವರಿ 26ರವರೆಗೆ ಮಾತ್ರ. ಬನ್ನಿ, ಖರೀದಿಸಿ, ಆನಂದಿಸಿ. SP ಮೊಬೈಲ್ಸ್, ಸ್ಥಳ ಗಂಧದ ಕೋಟೆ ಎದುರು, RC ರಸ್ತೆ, ಹಾಸನ. ಫೋನ್ ನಂಬರ್ಸ್ 9035937854, 8197265252 ಮತ್ತು 8073743652. ನಮ್ಮ ದೇಶದ ಶ್ರೀಮಂತ ಸಂಸ್ಕೃತಿ, ಆಧ್ಯಾತ್ಮಿಕತೆಯನ್ನ ತೆರೆದಿಟ್ಟ ಮಹಾನ್ ವ್ಯಕ್ತಿ ಎಂದರೆ ಸ್ವಾಮಿ ವಿವೇಕಾನಂದರೆಂದು ಬೇಲೂರು ಪುರಸಭೆ ಅಧ್ಯಕ್ಷೆ ತೀರ್ಥಕುಮಾರಿ ವೆಂಕಟೇಶ್ ಹೇಳಿದರು. ಬೇಲೂರು ಪಟ್ಟಣದ ಬಿಜಿಎಸ್ ವಿಜ್ಞಾನ ಕಾಲೇಜಿನಲ್ಲಿ ಏರ್ಪಡಿಸಲಾಗಿದ್ದ ವಿವೇಕಾನಂದ ಜನ್ಮ ದಿನಾಚರಣೆ ಹಾಗೂ ಯುವಜನೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿ, ಯುವಜನತೆ ವಿವೇಕಾನಂದರ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಪ್ರತಿಫಲಾಪೇಕ್ಷೆ ಇಲ್ಲದ ಸಮಾಜ ಸೇವೆಗೆ ಮುಂದಾದರೆ ವಿವೇಕಾನಂದರ ಕನಸಿನ ಭಾರತ ನಿರ್ಮಾಣ ಮಾಡಬಹುದೆಂದು ಹೇಳಿದರು. ಆತ್ಮವಿಶ್ವಾಸದ ಕೆಲಸದಿಂದ ಮುಂದಾಗುವ ವ್ಯಕ್ತಿ ಚರಿತ್ರಾ ಪುಟದಲ್ಲಿ ಸ್ಥಾನ ಪಡೆಯುತ್ತಾನೆ. ಪ್ರತಿಯೊಬ್ಬರೂ ಸಿಕ್ಕಿದ ಅವಕಾಶವನ್ನ 2 ಕೈಯಿಂದ ಅಪ್ಪಿಕೊಂಡಾಗ ಮಾತ್ರ ಸಾಧನೆಯ ಮೆಟ್ಟಿಲೇರಬಹುದು ಎಂದರು. ದುಡಿಯುವವರು ಮಾತ್ರ ಈ ದೇಶದ ಸಂಪತ್ತು ಎಂಬುದನ್ನು ನಾವೆಲ್ಲರೂ ಒಪ್ಪಿಕೊಳ್ಳಲೇಬೇಕಾದ ಅನಿವಾರ್ಯತೆ ಇದೆ. ನಮ್ಮ ದೇಶದ ಜ್ಞಾನ ಸಂಪತ್ತು ಇತ್ತೀಚಿನ ದಿನಗಳಲ್ಲಿ ಪರದೇಶದ ವ್ಯಾಮೋಹಕ್ಕೆ ಬಲಿಯಾಗಿ ತಮ್ಮ ಜ್ಞಾನ ಸಂಪತ್ತನ್ನು ಅಲ್ಲಿಗೆ ನೀಡುತ್ತಿರುವುದು ನಿಜಕ್ಕೂ ಶೋಚನೀಯ ಎಂದು ವಿಷಾದ ವ್ಯಕ್ತಪಡಿಸಿದರು. ಅಲ್ಲದೆ ಸರ್ಕಾರ ಕೂಡ ಗ್ರಾಮೀಣ ಭಾರತದ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಬೇಕಾಗಿದೆ ಎಂದರು. ದೇಶದ ಅಭಿವೃದ್ಧಿಯಲ್ಲಿ ಯುವ ಶಕ್ತಿಯ ಸದ್ಬಳಕೆಯಾಗಬೇಕಾಗಿದೆ. ಯುವಜನತೆ ವಿವೇಕಾನಂದರ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳಬೇಕು ಎಂದರು. ನಂತರ ಮಾತನಾಡಿದ ಬಿಜಿಎಸ್ ವಿದ್ಯಾಸಂಸ್ಥೆ ಪ್ರಾಂಶುಪಾಲ ದಿವ್ಯಾಕುಮಾರ್, ನಾವು ಒಂದೊಂದು ಮಹನೀಯರ ದಿನಾಚರಣೆ ವಿಶೇಷವಾಗಿ ಆಚರಿಸುತ್ತೇವೆ. ಆದರೆ ಸ್ವಾಮಿ ವಿವೇಕಾನಂದರ ದಿನಾಚರಣೆಯನ್ನ
ಯುವ ಶಕ್ತಿ ದಿನವನ್ನಾಗಿ ಆಚರಿಸುವ ಉದ್ದೇಶ ಯುವ ಜನಾಂಗವೇ ನಮಗೆ ದೇಶದ ಬಹುದೊಡ್ಡ ಆಸ್ತಿ ಎಂದ ಅವರು, ನಾವು ಮಾಡುವ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಇಚ್ಛಾಶಕ್ತಿಯಿಂದ ಮಾಡಿದಾಗ ಈ ಯುವ ಶಕ್ತಿಗೆ ಒಂದು ಅರ್ಥ ಬರುತ್ತದೆ. ಸ್ವಾಮಿ ವಿವೇಕಾನಂದರು ಅಳವಡಿಸಿಕೊಂಡಿರುವ ಮೌಲ್ಯಗಳನ್ನು ಹಾಗೂ ಅವರು ನಮ್ಮ ಸಮಾಜಕ್ಕೆ ನೀಡಿರುವ ಕೊಡುಗೆಗಳನ್ನು ವಿದ್ಯಾರ್ಥಿ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಅವರು ಕಂಡಂತಹ ಕನಸು ನನಸಾಗಲಿದೆ ಎಂದರು. ಇದೇ ವೇಳೆ ವಿವಿಧ ಆಟೋಟ ಸ್ಪರ್ಧೆಗಳಲ್ಲಿ ರಾಜ್ಯ ಹಾಗೂ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾದ ವಿದ್ಯಾರ್ಥಿಗಳನ್ನು ಪುರಸಭೆ ಅಧ್ಯಕ್ಷರು ಅಭಿನಂದಿಸಿದರು. ಈ ವೇಳೆ ಉಪನ್ಯಾಸಕರಾದ ಭವ್ಯ, ಸೀಮಾ, ಕೀರ್ತಿ, ಸುರೇಶ್, ತೇಜಸ್ವಿನಿ, ನಾಗರತ್ನ, ಪ್ರಿಯಾಂಕಾ ಹಾಗೂ ಮಹೇಶ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಬೇಲೂರು. ಅನೇಕ ಸ್ವಾಮೀಜಿಗಳು ಇವತ್ತು ನಾವು ನೋಡ್ತಾ ಇದ್ದೀವಿ. ನಮ್ಮ ಸ್ವಾಮೀಜಿಗಳನ್ನ ನಾನು ಫೋಟೋ ನೋಡುವಾಗ ಅನಿಸ್ತಾ ಇತ್ತು, ನಮ್ಮ ಬಾಲಗಂಗಾಧರನ ಸ್ವಾಮೀಜಿನೂ ವಿವೇಕಾನಂದರ ಸ್ವಾಮೀಜಿಯ ಮುಖ ಇಬ್ಬರು ಒಂದೇ ತರ ಕಾಣಿಸ್ತಾ ಇದೆ ನೋಡುವಾಗ, ಹೌದಲ್ವಾ? ಅವ್ರಿಗೂ ಒಂದು ಬೆಟ್ಟ ಆ ಥರ ಸುತ್ತಿದ್ರೆ ಮುಖ ಒಂದೇ ತರ ಕಾಣಿಸ್ತಾ ಇದೆ. ನನಗಂತೂ ಅಶೋಕನಾಥ ಸ್ವಾಮೀಜಿಯವರು ನೋಡುವಾಗ ವಿವೇಕಾನಂದರ ನೆನಪು ಬರ್ತಾರೆ. ಅಂತಹ ಒಂದು ವ್ಯಕ್ತಿತ್ವನೂ ಇದೆ ಅವರು. ನಾವು ಮೊನ್ನೆ ದಿವಸ ಅವರ ಇದಕ್ಕೆ ಮಠಕ್ಕೆ ಹೋದಾಗ ಅವರೆಲ್ಲ ಅರ್ಜೆಂಟ್ ಹೊರಟಿದ್ರು. ಹೋದ ತಕ್ಷಣ ವಿವೇಕಾನಂದರ ನೆನಪು ಅದಕ್ಕೆ ಮಠಕ್ಕೆ ಹೋದಾಗ ಅವರೆಲ್ಲ ಅರ್ಜೆಂಟ್ ಹೊರಟಿದ್ರು. ಹೋದ ತಕ್ಷಣ ಫಸ್ಟ್ ಹೋಗಿ ತಿಂಡಿ ಮಾಡಿ ವಿವೇಕಾನಂದರ ನೆನಪು ಅದಕ್ಕೆ ಮಠಕ್ಕೆ ಹೋದಾಗ ಅವರೆಲ್ಲ ಅರ್ಜೆಂಟ್ ಹೊರಟಿದ್ರು. ತಿರುಮನಹಳ್ಳಿ ಗ್ರಾಮದ ಎಸ್ ಅಂಬರೀಶ್ ಮಾಧ್ಯಮದೊಂದಿಗೆ ಮಾತನಾಡಿ, ಬೇಲೂರು ತಾಲೂಕು ಮಾದಿಹಳ್ಳಿ ಹೋಬಳಿಯ ತಿರುಮನಹಳ್ಳಿ ಗ್ರಾಮದ ಸರ್ವೆ ನಂಬರ್ 35 ಖಾತೆದಾರರ ಹೆಸರು ರಂಗಮ್ಮ ಕೋಂಬ್ ಟಿ ರಾಮಯ್ಯ. ಈ ಜಮೀನು ಅವಿಭಕ್ತ ಕುಟುಂಬದ ಆಸ್ತಿಯಾಗಿದ್ದು, ಈ ಜಮೀನಿನಲ್ಲಿ ಟಿ ರಾಮಯ್ಯನ ತಮ್ಮಂದಿರಾದ ಶಿವಯ್ಯ ಬಿನ್ ರಾಮಯ್ಯ, ಚಿನ್ನಪ್ಪ ಬಿನ್ ರಾಮಯ್ಯ, ಚನ್ನಬಸವಯ್ಯ ಬಿನ್ ರಾಮಯ್ಯ, ಮೋಹನದಾಸ್ ಬಿನ್ ರಾಮಯ್ಯ ಅನುಭವದಲ್ಲಿದ್ದು, ಇದೇ ಜಾಗದಲ್ಲಿ ಮನೆಯನ್ನ ಕಟ್ಟಿಕೊಂಡು ವಾಸವಾಗಿರುತ್ತಾರೆ ಮತ್ತು ಈ ಜಮೀನಿನ ತಕರಾರು ಅರ್ಜಿ ಹಾಸನದ ನ್ಯಾಯಾಲಯದಲ್ಲಿ ನಡೆಯುತ್ತಿರುತ್ತದೆ, ಇನ್ನೂ ಇತ್ಯರ್ಥವಾಗಿರುವುದಿಲ್ಲ. ಹಾಗೂ ಈ ನಡುವೆ ಎತ್ತಿನಹೊಳೆ ಕುಡಿಯುವ ನೀರಿನ ಕಾಮಗಾರಿಗಾಗಿ 5 ಎಕರೆ 24 ಗುಂಟೆಯನ್ನ ವಿಶೇಷ ಭೂ ಸ್ವಾಧೀನ ಅಧಿಕಾರಿಗಳು ಎತ್ತಿನಹೊಳೆ ಯೋಜನೆಯವರು ಭೂ ಸ್ವಾಧೀನಪಡಿಸಿಕೊಂಡಿರುತ್ತಾರೆ. ಆದರೆ ಎತ್ತಿನಹೊಳೆ ಯೋಜನೆಯ ಕಾಲುವೆ ಶಿವಯ್ಯ, ಚನ್ನಬಸವಯ್ಯ, ಮೋಹನ್ ದಾಸ್ ಮನೆಗಳಿರುವ ಜಾಗದ ಮನೆಯ ಸಮೀಪದಲ್ಲಿಯೇ ಹಾದು ಹೋಗಿದ್ದು, ಈ 3 ಮನೆಗಳ ಪೈಕಿ ಚನ್ನಬಸವಯ್ಯ, ಮೋಹನ್ ದಾಸ್ ಮನೆಗೆ ಮಾತ್ರ ಪರಿಹಾರದ ಹಣವನ್ನ ಕೋರ್ಟ್ಗೆ ಜಮಾ ಮಾಡಿರುತ್ತಾರೆ. ಆದರೆ ಶಿವಯ್ಯನ ಮನೆಗೆ ಪರಿಹಾರದ ಹಣವನ್ನ ಹಾಕದೆ ಕೆಲಸ ಮಾಡುತ್ತಿದ್ದಾರೆ ಎಂದು ದೂರಿದ್ರು. ಈ ವಿಚಾರವಾಗಿ ವಿಶೇಷ ಭೂ ಸ್ವಾಧೀನ ಅಧಿಕಾರಿ ಕಚೇರಿಗೆ ಭೇಟಿ ನೀಡಿ ವಿಚಾರಿಸಿದಾಗ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪಿಡಬ್ಲ್ಯೂಪಿ ಮತ್ತು ಐಡಬ್ಲ್ಯೂಟಿಡಿ ಸಬ್ ಡಿವಿಷನ್ ಬೇಲೂರು ಮತ್ತು ಎತ್ತಿನಹೊಳೆ ಯೋಜನೆ ಇಂಜಿನಿಯರ್ ಎಡಬ್ಲ್ಯೂಇ ಪ್ರಕಾಶ್ ಹಾಗೂ ಈರಯ್ಯರ ಉದ್ದೇಶಪೂರ್ವಕ ಕುತಂತ್ರದಿಂದ ಶಿವಯ್ಯ ಅವರ ಮನೆಯ ಪರಿಹಾರದ ಹಣವನ್ನ ಚನ್ನಬಸವಯ್ಯ ಅವರ ಮನೆಗೆ ಹಾಕಿರುತ್ತಾರೆ. ಈ ವಿಷಯವನ್ನ ಎತ್ತಿನಹೊಳೆ ಇಂಜಿನಿಯರ್ ಮತ್ತು ಎಡಬ್ಲ್ಯೂಇ ಪ್ರಕಾಶ್ ರವರನ್ನ ವಿಚಾರಿಸಿದಾಗ ಈ ವಿಷಯ ಇಲ್ಲಿಯೇ ಬಿಟ್ಟುಬಿಡಿ, ಇಲಾಖೆಯನ್ನ ಎದುರು ಹಾಕಿಕೊಂಡ್ರೆ ನೀವು ಇರುವ ಮನೆಯೂ ಉಳಿಯುವುದಿಲ್ಲ ಎಂದು ಹೇಳಿದ್ದಾರೆ. ಶಿವಯ್ಯ ಅವರ ಮನೆಯ ಪರಿಹಾರದ ಹಣವನ್ನ ಬೇರೆಯವರ ಮನೆಗೆ ಹಾಕಿರುವ ಅಧಿಕಾರಿಗಳ ವಿರುದ್ಧ ಕಾನೂನು ರೀತಿ ಕ್ರಮ ಜರುಗಿಸಿ ಮತ್ತು ಶಿವಯ್ಯ ಅವರ ಮನೆಗೆ ರೀ ಎಸ್ಟಿಮೇಟ್ ಮಾಡಿಸಿ ಪರಿಹಾರದ ಹಣವನ್ನ ಕೋರ್ಟ್ಗೆ ಜಮಾ ಮಾಡಬೇಕೆಂದು ತಮ್ಮಲ್ಲಿ ಪ್ರಾರ್ಥನೆ ಮಾಡುವುದಾಗಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ತಿರುಮನಹಳ್ಳಿ ಗ್ರಾಮದ ಟಿಎಸ್ ರವೀಂದ್ರ, ಹೇಮಲತಾ, ನಂದಿನಿ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ಬೇಲೂರು ತಾಲೂಕು ಮಾದಿಹಳ್ಳಿ ಹೋಬಳಿ ತಿರುಮನಹಳ್ಳಿ ಗ್ರಾಮದ ತಿರುಮನಹಳ್ಳಿಯಲ್ಲಿ ಸರ್ವೆ ನಂಬರ್ 35ರಲ್ಲಿ ಎತ್ತಿನಹೊಳೆ ಕಾಮಗಾರಿ ನಡೀತಿದ್ದು, ಕಾಮಗಾರಿ ನಡೆಯೋ ಜಾಗದಲ್ಲಿ 3 ಮನೆಗಳಿದ್ದಾವೆ. 3 ಮನೆಗಳ ಪೈಕಿ 2 ಮನೆಗೆ ಮಾತ್ರ ಎತ್ತಿನಹೊಳೆ ದುಡ್ಡು ಹಾಕಿದ್ದಾರೆ. ಇನ್ನೊಂದು ಶಿವಯ್ಯ ಅನ್ನೋರ ಮನೆಗೆ ದುಡ್ಡು ಹಾಕಿಲ್ಲ. ಆದ್ರಿಂದ ಇದರಲ್ಲಿ ಇಂಜಿನಿಯರ್ಗಳು ಭಾರಿ ತುಂಬ ತಪ್ಪು ಮಾಡಿದ್ದಾರೆ. ಅವ್ರನ್ನ ಅಮಾನತುಗೊಳಿಸಬೇಕು ಮತ್ತು ಇವ್ರು ನಮಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳ್ಕೊತೀವಿ ಸರ್. ಇದೇ ಫಸ್ಟ್ ಬಂದಿರೋದು ಬೇಡಿಕೆ ಬೇರೆಯವರಿಗೆಲ್ಲ ಕೊಟ್ಟಿದ್ದೀರಾ? ಅದು ಬೇರೆ ದೂರ ಕೊಟ್ಟಿದ್ರೆ ಬೇರೆಯವರಿಗೆ ಅಂತಂದೆ ಹೇಳಿದ್ದೀವಿ ಸರ್, ಕೊಟ್ಟಿದ್ದೀವಿ. ಬೇಲೂರು ಇಂಜಿನಿಯರ್ ಅಲ್ಲಿಗೆಲ್ಲ ಕೊಟ್ಟಿದ್ದೀವಿ. ಆದರೂ ಏನು ಉಡಾಪೆ ಮಾತಾಡ್ತಾರೆ. ಎಷ್ಟು ಜನಕ್ಕೆ ಸಮಸ್ಯೆ ಇದೆ ಈ ಥರ? ನಮ್ಮ ಈಗ ಅಲ್ಲಾಗಿರೋದು ನಮಗೆ ಸರ್, ನಮ್ಮ ಮಾತ್ರ ಬಂದಿದ್ದೀವಿ. ನಿಮ್ಮ ಮಾತ್ರ ಬಂದಿದ್ದೀವಿ? ಹೌದು ಸರ್. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಬೇಲೂರು ತಾಲೂಕಿನ ಒಟ್ಟು 80 ಫಲಾನುಭವಿಗಳಿಗೆ ಪ್ರತಿ ತಿಂಗಳು ಮಾಸಾಶನ ವಿತರಣೆ ನಡೆಯುತ್ತಿದೆ. ಇದಲ್ಲದೆ ವಿಶೇಷ ಚೇತನರಿಗೆ ಕೂಡ ಸಂಸ್ಥೆಯಿಂದ ಸವಲತ್ತುಗಳನ್ನು ಕಲ್ಪಿಸಲಾಗಿದೆ ಎಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಯೋಜನಾಧಿಕಾರಿ ಚಂದ್ರಶೇಖರ್ ತಿಳಿಸಿದರು. ಬೇಲೂರು ಪಟ್ಟಣದ ನೆಹರು ನಗರದ ಶಿವಜ್ಯೋತಿ ಪಣ ನಿವಾಸಿ ವರಲಕ್ಷ್ಮಿ ಸಂಸ್ಥೆಯಿಂದ ಮಾಸಾಶನದ ಪತ್ರ ವಿತರಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯಿಂದ ರಾಜ್ಯದಲ್ಲಿ 73,000 ಮಂದಿಗೆ ಸುಮಾರು 80 ಕೋಟಿ ಮಾಸಾಶನ ನೀಡಲು ಹಣ ಮೀಸಲಿಟ್ಟಿದೆ ಎಂದ ಅವರು, ಬೇಲೂರು ತಾಲೂಕಿನಲ್ಲಿ ಒಟ್ಟು 80 ಫಲಾನುಭವಿಗಳಿಗೆ ಪ್ರತಿ ತಿಂಗಳು ನೀಡುವ ಮಾಸಾಶನ ವರ್ಷಕ್ಕೆ 10 ಲಕ್ಷ ರೂಪಾಯಿ ಅನುದಾನವನ್ನು
ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ನೀಡುತ್ತಾರೆ. ಇಂತಹ ಫಲಾನುಭವಿಗಳನ್ನು ಆಯ್ಕೆಗೊಳಿಸುವ ಮೊದಲು ಫಲಾನುಭವಿಗೆ ಯಾರೂ ಕೂಡ ಇಲ್ಲದೆ ನಿರ್ಗತಿಕರಾಗಿ ಬಾಳ್ವೆ ನಡೆಸುವುದನ್ನು ಗುರುತಿಸಿ ಅವರಿಗೆ ಇಂತಹ ಸೌಲಭ್ಯ ಮನೆ ಬಾಗಿಲಿಗೆ ನೀಡುವ ಮಹತ್ವಪೂರ್ಣ ಯೋಜನೆಯಾಗಿದೆ. ಇದೇ ರೀತಿ ಬೇಲೂರು ತಾಲೂಕಿನ 150 ವಿಶೇಷ ಚೇತನರಿಗೆ ಅಗತ್ಯವಾದ ಪರಿಕರಗಳನ್ನು ಕೂಡ ಮನೆ ಬಾಗಿಲಿಗೆ ತಲುಪಿಸಿದೆ. ವಿಶೇಷವಾಗಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಒಂದು ಹೆಜ್ಜೆ ಮುಂದುವರೆದು ನಿರ್ಗತಿಕರಿಗೆ ಸೂರು ನೀಡುವ ಯೋಜನೆ ವಾತ್ಸಲ್ಯ ಮನೆಗಳನ್ನು ಸದ್ಯ ನಮ್ಮ ತಾಲೂಕಿನ ಕಲ್ಲುಶೆಟ್ಟಿಹಳ್ಳಿ ಮತ್ತು ಮೈಲಹಳ್ಳಿಯಲ್ಲಿ ನಿರ್ಮಿಸಲಾಗಿದೆ. ಕಲ್ಲುಶೆಟ್ಟಿಹಳ್ಳಿ ವಾತ್ಸಲ್ಯ ಮನೆ ಶೀಘ್ರವೇ ಫಲಾನುಭವಿಗೆ ಹಸ್ತಾಂತರ ಮಾಡಲಾಗುತ್ತದೆ ಎಂದರು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಈಗಾಗಲೇ ಇಡೀ ರಾಜ್ಯದ 31 ಜಿಲ್ಲೆಗಳಲ್ಲಿ ಕ್ರಿಯಾಶೀಲತೆಯಿಂದ ಕೆಲಸ ಮಾಡುತ್ತಿದೆ. ಹಣಕಾಸು ಮತ್ತು ಸಾಲ ಸೌಲಭ್ಯದ ಜೊತೆಗೆ ಸ್ತ್ರೀ ಸಬಲೀಕರಣಕ್ಕಾಗಿ ಮಹಿಳೆಯರಿಗೆ ವಿಶೇಷವಾಗಿ ಕೌಶಲ್ಯಾಭಿವೃದ್ಧಿ ತರಬೇತಿ, ವಿವಿಧ ಸಾಲ ಸವಲತ್ತುಗಳು, ಜ್ಞಾನ ವಿಕಾಸ ಕಾರ್ಯಾಗಾರ ಸೇರಿದಂತೆ ಹತ್ತಾರು ಯೋಜನೆಗಳನ್ನು ರೂಪಿಸುತ್ತಾ ಸಮಾಜದಲ್ಲಿ ಜನಪರ ಮತ್ತು ಸಮಾಜಮುಖಿ ಕೆಲಸಗಳಿಗೆ ಒತ್ತು ನೀಡುತ್ತಾ ಬಂದಿದೆ. ವ್ಯಕ್ತಿಯ ವ್ಯಕ್ತಿತ್ವ ರೂಪಿಸುವ ಹಾಗೂ ಸಮಾಜದ ಮುಖ್ಯ ವಾಹಿನಿಗೆ ತರುವ ಕೆಲಸ, ಹಾಗೆಯೇ ನಾಯಕತ್ವ ಗುಣ ಬೆಳೆಸಿ ಅವರ ಪ್ರತಿಮೆಗೆ ಮುಕ್ತ ವೇದಿಕೆ ಕಲ್ಪಿಸಿದೆ ಎಂದು ತಿಳಿಸಲು ಹೆಗ್ಗಳಿಕೆಯಾಗುತ್ತದೆ. ಧರ್ಮಸ್ಥಳ ಪೂಜ್ಯರು ಕಂಡ ಸುಖಿ ರಾಜ್ಯ ಪರಿಕಲ್ಪನೆ ಮತ್ತು ಸಮಗ್ರ ಅಭಿವೃದ್ಧಿ ಸಾಕಾರಗೊಳ್ಳಲಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬೇಲೂರಿನ ಮೇಲ್ವಿಚಾರಕಿ ಶ್ರೀಮತಿ ಭಾರತಿ, ಜ್ಞಾನ ವಿಕಾಸ ಯೋಜನೆ ಸಮನ್ವಯಾಧಿಕಾರಿ ಮೋನಿಕಾ ಮತ್ತು ಪದಾಧಿಕಾರಿಗಳಾದ ಭವಾನಿ ಹಾಗೂ ನವೀನ್ ತಾಜ್ ಹಾಜರಿದ್ದರು. HCN ನ್ಯೂಸ್ ಬೇಲೂರು. ಓಂ ಶ್ರೀ ಮಂಜುನಾಥ ನಮಃ. ಕ್ಷೇತ್ರದ ಶ್ರೀ ಮಂಜುನಾಥ ಸ್ವಾಮಿಯನ್ನು ಮನಸ್ಸಲ್ಲಿ ಸ್ಮರಿಸುತ್ತಾ ಕ್ಷೇತ್ರದ ಪೂಜ್ಯ ಕಾವಂದ್ರ ಹಾಗೂ ಮಾತೃಶ್ಯಮ್ಮನವರು ವಂದಿಸ್ತಾ ಇವತ್ತು ಬೇಲೂರು ತಾಲೂಕಿನ ವರಲಕ್ಷ್ಮಿ, ಇವರು ನಮ್ಮ ನೆಹರು ನಗರದ ವರಲಕ್ಷ್ಮಿ ಅವರಿಗೆ ಕ್ಷೇತ್ರದಿಂದ ಪೂಜ್ಯ ವೀರೇಂದ್ರ ಹೆಗಡೆ ಅವರು ಪ್ರತಿ ತಿಂಗಳು ಇವರಿಗೆ 1,000 ರೂಪಾಯಿ ಮಾಸಾಸನವನ್ನು ಮಂಜೂರಿ ಮಾಡಿದ್ದಾರೆ. ಇದು ಪ್ರತಿ ತಿಂಗಳು 1,000 ರೂಪಾಯಿಯಾಗಿ ಮಾಸಾಸನವನ್ನು ಮಂಜೂರಾತಿಗೊಂಡಿದೆ. ಹೀಗೆ ನಮ್ಮ ತಾಲೂಕಲ್ಲಿ ಸುಮಾರು 80 ಕುಟುಂಬಗಳಿಗೆ ಮಾಸಾಸನ ಕೊಡ್ತೀವಿ. ಸುಮಾರು ವರ್ಷದಲ್ಲಿ ಸುಮಾರು 10 ಲಕ್ಷಕ್ಕಿಂತ ಮಿಕ್ಕಿ ಅನುದಾನವನ್ನು ಇದಕ್ಕೇ ಮೀಸಲಿಟ್ಟು ಹೀಗೆ ನಮ್ಮ ತಾಲೂಕಲ್ಲಿ ಸುಮಾರು. ಹಾಸನದಲ್ಲಿ ಪ್ರಥಮ ಬಾರಿಗೆ ಬೃಹತ್ ಕ್ರೋಕರಿ ಮಾರಾಟ ಮೇಳ. 50,000ಕ್ಕೂ ಹೆಚ್ಚು ಗೃಹ ಬಳಕೆಯ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯ. ಇಂಪೋರ್ಟ್ ಮತ್ತು ಇಂಡಿಯಾ ಕ್ರೋಕರಿಗಳು 1 ಕೆಜಿಗೆ ಕೇವಲ 299 ರೂಗಳು ಮಾತ್ರ. ಮೈಕ್ರೋವೇವ್ಗೆ ಸಂಬಂಧಿಸಿದ ಗ್ಲಾಸ್ ಮತ್ತು ಪ್ಲಾಸ್ಟಿಕ್ ವಸ್ತುಗಳು ಥೈಲ್ಯಾಂಡ್, ಫ್ರಾನ್ಸ್, ಜರ್ಮನಿಯ ಗ್ಲಾಸ್ ವೇರ್, ಫ್ಯಾನ್ಸಿ ಪ್ಲಾಸ್ಟಿಕ್ ವಸ್ತುಗಳು, ಬೋನ್ ಚೈನಾ ಪಿಂಗಾಣಿ ಮತ್ತು ಗ್ಲಾಸ್ ವಸ್ತುಗಳು, 100% ಫುಡ್ ಗ್ರೇನ್ ಪ್ಯೂರ್ ಮೆಲಮೈನ್ಗಳು ಅಪ್ ಟು 50% ಡಿಸ್ಕೌಂಟ್ನಲ್ಲಿ ಈಗ ನಿಮ್ಮ ಹಾಸನದಲ್ಲಿ ಲಭ್ಯ. 50,000 ಮೇಲ್ಪಟ್ಟ ಗೃಹ ಬಳಕೆಯ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯ. ಇದು ಸೀಮಿತ ಅವಕಾಶ. ಹಿಂದೆ ಭೇಟಿ ನೀಡಿ. ಶಂಕರಮಠ ಹಾಲ್, ಶಂಕರಮಠ ರಸ್ತೆ, ಕೆಆರ್ಪುರ, ಹಾಸನ. ಹಾಸನದಲ್ಲಿ ಪ್ರಥಮ ಬಾರಿಗೆ ಬೃಹತ್ ಕ್ರೋಕರಿ ಮಾರಾಟ ಮೇಳ. ಶಂಕರಮಠ ರಸ್ತೆ, ಕೆಆರ್ಪುರಂ, ಹಾಸನ. ಬೇಲೂರು ತಾಲೂಕಿನ ಅರೇಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ಕಾರಿ ಜಮೀನು ಒತ್ತುವರಿಯಾಗಿದ್ದು ತನಿಖೆ ಮಾಡಬೇಕು ಹಾಗೂ ಸಕಲೇಶಪುರ ತಾಲೂಕು ದೊಡ್ಡ ಸತ್ತಿಗಾಲ್ ಗ್ರಾಮದಲ್ಲಿ ನೂತನ ಅಂಗನವಾಡಿ ಕೇಂದ್ರ ಸ್ಥಾಪಿಸುವಂತೆ ಆಗ್ರಹಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಡಿಸಿ ಕಚೇರಿ ಮುಂದೆ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿಯನ್ನು ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಅರೇಹಳ್ಳಿ ನಿಂಗರಾಜ್ ಮಾಧ್ಯಮದೊಂದಿಗೆ ಮಾತನಾಡಿ, ಬೇಲೂರು ತಾಲೂಕು ಅರೇಹಳ್ಳಿ ಗ್ರಾಮ ಪಂಚಾಯಿತಿಯ ಸರ್ಕಾರಿ ಸರ್ವೆ ನಂಬರ್ 13ರಲ್ಲಿ ಸರ್ಕಾರಿ ಜಮೀನು ಒತ್ತುವರಿಯಾಗಿದ್ದು, ಒತ್ತುವರಿ ಮಾಡಿರುವವರು ಸರ್ಕಾರಿ ಉದ್ಯೋಗಿಯೂ ಆಗಿರುವುದರಿಂದ ಇಲಾಖೆ ತನಿಖೆ ನಡೆಸಿ ಕರ್ತವ್ಯದಿಂದ ವಜಾಗೊಳಿಸಬೇಕೆಂದು ಒತ್ತಾಯಿಸಿದರು. ಸರ್ಕಾರಿ ಜಮೀನಿನಲ್ಲಿ ಪ್ರಸ್ತುತ ಅರೇಹಳ್ಳಿ ಸಂತೆ ನಡೆಯುತ್ತಿದ್ದು, ಅದೇ ಜಮೀನಿನ ಸುಮಾರು 10 ಗುಂಟೆ ಜಮೀನನ್ನ ಅರೇಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಬಿಲ್ ಕಲೆಕ್ಟರ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿರುವ ರೂಪ ಎಂಬ ಉದ್ಯೋಗಿ ನಕಲಿ ದಾಖಲೆ ಸೃಷ್ಟಿಸಿ ತನ್ನ ತಂದೆ ಸುಂದರ್ ರೈ ಹಾಗೂ ತಾಯಿ ಅಪ್ಪಿ ಎಂಬುವರ ಹೆಸರಿನಲ್ಲಿ ನಕಲಿ ಖಾತೆ ಸೃಷ್ಟಿಸಿ ಸರ್ಕಾರಿ ಜಮೀನನ್ನ ಅಕ್ರಮವಾಗಿ ಕಬಳಿಸಿದ್ದಾರೆ ಎಂದು ದೂರಿದರು.
1986-87ರಲ್ಲಿ ಸಾರ್ವಜನಿಕ ಬಳಕೆಗಾಗಿ ಕೊರೆಸಿದ ಕೊಳವೆಬಾವಿ ನಾಶಪಡಿಸಿ ಅಕ್ರಮವಾಗಿ ವಾಣಿಜ್ಯ ಮಳಿಗೆ ನಿರ್ಮಿಸಿ ರಸ್ತೆ ನೀರು ಹರಿಯಲು ಚರಂಡಿಗೆ ಸಹ ಜಾಗ ಬಿಡದೆ ಒತ್ತುವರಿ ಮಾಡಿರುತ್ತಾರೆ. ಇದಕ್ಕೆ ಬೇಕಾದ ಎಲ್ಲಾ ದಾಖಲಾತಿಗಳನ್ನು ಸರ್ಕಾರಿ ಉದ್ಯೋಗಿಯಾಗಿದ್ದುಕೊಂಡು ನಕಲಿ ದಾಖಲೆಯನ್ನ ಸೃಷ್ಟಿಸಿ ಕರ್ತವ್ಯ ಲೋಪ ಎಸಗಿರುತ್ತಾರೆ. ಇವರ ಮೇಲೆ ಇಲಾಖೆ ತನಿಖೆ ನಡೆಸಬೇಕು ಮತ್ತು ಈ ಜಮೀನು ಹಾಗೂ ಕೊಳವೆ ಬಾವಿಗೆ ಸಂಬಂಧಿಸಿದ ಇಲಾಖೆಯು ಯಾವುದೇ ಕಾನೂನು ಕ್ರಮ ಕೈಗೊಂಡಿರುವುದಿಲ್ಲ ಎಂದರು. ಈ ಜಮೀನಿನ ಸರ್ವೆ ಕಾರ್ಯವು ಪೂರ್ಣಗೊಂಡಿದ್ರೂ ಕಂದಾಯ ಇಲಾಖೆ ಗ್ರಾಮ ಪಂಚಾಯಿತಿಗೆ ಜಾಗ ತೆರವುಗೊಳಿಸಲು ಸೂಚನೆ ನೀಡಿದ್ರೂ ಗ್ರಾಮ ಪಂಚಾಯಿತಿ ಅಧಿಕಾರಿ ಹಾಗೂ ಸದಸ್ಯರು ಒತ್ತುವರಿದಾರರಿಗೆ ಬೆಂಬಲಿಸುತ್ತಿರುವುದರಿಂದ ತೆರವುಗೊಳಿಸಲು ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ ಎಂದು ಗಂಭೀರವಾಗಿ ಆರೋಪಿಸಿದರು. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಾನೂನಿನ ಅಡಿಯಲ್ಲಿ ಕರ್ತವ್ಯ ನಿರ್ವಹಿಸುವಂತೆ ಮನವರಿಕೆ ಮಾಡಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ಳುವುದರ ಜೊತೆಗೆ ಸದರಿ ಭೂಮಿಯು ಕಂದಾಯ ಇಲಾಖೆಗೆ ಸಂಬಂಧಪಟ್ಟಿರುವುದರಿಂದ ಕಂದಾಯ ಇಲಾಖೆ ಸುಪರ್ದಿಗೆ ತೆಗೆದುಕೊಂಡು ಈ ಜಾಗದಲ್ಲಿ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಮಾಡಬೇಕಾಗಿ ಮನವಿ ಮಾಡುತ್ತೇವೆ ಎಂದರು. ಸಕಲೇಶಪುರ ತಾಲೂಕು ದೊಡ್ಡ ಸತ್ತಿಗಲ್ ಗ್ರಾಮದಲ್ಲಿ ನೂತನ ಅಂಗನವಾಡಿ ಕೇಂದ್ರ ಸ್ಥಾಪಿಸಿ ಮುಂದಿನ ದಿನಗಳಲ್ಲಿ ಸಂಭವಿಸಬಹುದಾದ ಪ್ರಾಣಹಾನಿ ತಪ್ಪಿಸಬೇಕು. ಸಕಲೇಶಪುರ ತಾಲೂಕು ದೊಡ್ಡ ಸತ್ತಿಗಾಲ್ ಗ್ರಾಮದಲ್ಲಿ ಸುಮಾರು 50 ದಲಿತ ಬಡ ಕುಟುಂಬಗಳು ವಾಸ ಮಾಡುತ್ತಿದ್ದು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಂಬಂಧಪಟ್ಟ ಅಂಗನವಾಡಿ ಕೇಂದ್ರದಲ್ಲಿ ಸುಮಾರು 20 ಮಕ್ಕಳು ಕಲಿಕೆಯಲ್ಲಿದ್ದು, ಅಂಗನವಾಡಿ ಶಿಕ್ಷಕಿ ಹೇಳಿಕೆ ಪ್ರಕಾರ 25 ಬಾಣಂತಿಯರಿದ್ದು, ಸದರಿ ಅಂಗನವಾಡಿ ಕೇಂದ್ರವು ಖಾಸಗಿಯವರ ದನದ ಕೊಟ್ಟಿಗೆಯಲ್ಲಿ ನಡೆಯುತ್ತಿದೆ ಎಂದರು. ಈ ಕಟ್ಟಡ ಇಂದು ನಾಳೆಯೂ ಬೀಳುವಂತಹ ಪರಿಸ್ಥಿತಿಯಲ್ಲಿದ್ದು, ಮುಂದಿನ ದಿನಗಳಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯತೆಯಿಂದ ಮಹಿಳೆಯರು ಮತ್ತು ಮಕ್ಕಳ ಪ್ರಾಣಹಾನಿ ಉಂಟಾಗುವ ಸಾಧ್ಯತೆ ಹೆಚ್ಚಾಗಿದೆ. ಈ ಬಗ್ಗೆ ಜಿಲ್ಲಾಧಿಕಾರಿಗಳು ತಕ್ಷಣ ಸ್ಥಳ ಪರಿಶೀಲನೆ ನಡೆಸಿ ನಿವೇಶನ ಮಂಜೂರು ಮಾಡಿಸಿ ಈ ನಿವೇಶನದಲ್ಲಿ ನೂತನ ಕಟ್ಟಡ ನಿರ್ಮಾಣ ಮಾಡುವಂತೆ ಆದೇಶಿಸಬೇಕೆಂದು ವಿನಂತಿಸಿದರು. ಪ್ರತಿಭಟನೆಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ವೆಂಕಟೇಶ್ ಬ್ಯಾಕರವಳ್ಳಿ, ಚಂದ್ರಗುಪ್ತ ಮೌರ್ಯ, ಒಕ್ಕೂಟದ ಜಿಲ್ಲಾಧ್ಯಕ್ಷ ವಿಜಯಕುಮಾರ್ ಬಾಗೇವಾಳ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹರೀಶ್ ಹುಳುವಾರೆ, ರಾಘವೇಂದ್ರ, ಕೀರ್ತಿರಾಜ್, ರಮೇಶ್, ಶೇಖರ್, ಕಾಂತರಾಜ್, ಲಕ್ಷ್ಮಣ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಈ ದಿನ ಬೇಲೂರು ತಾಲೂಕು ಅರೇಹಳ್ಳಿಯ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂಗೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಕಾರಣ, ಅರೇಹಳ್ಳಿಯ ಗ್ರಾಮ ಪಂಚಾಯತಿನಲ್ಲಿ ಬಿಲ್ ಕಲೆಕ್ಟರ್ ಆಗಿ ಕೆಲಸ ಮಾಡ್ತಿರ್ತಕ್ಕಂಥ ರೂಪಾ ಅಂತಕ್ಕಂಥ ಒಬ್ಬ ಮಹಿಳೆ, ಅವರ ತಂದೆಗೆ ಸರ್ಕಾರಿ ಜಮೀನು ಸಾರ್ವಜನಿಕರು ಉಪಯೋಗಿಸ್ತಕ್ಕಂಥ ಸಂತೆ ನಡೀತಿರ್ತಕ್ಕಂಥ ಜಾಗದಲ್ಲಿ ಸುಮಾರು 13 ಸರ್ವೆ ನಂಬರ್ನಲ್ಲಿ 36 ಗುಂಟೆ ಜಾಗ ಇರತಕ್ಕಂಥ ಜಾಗದಲ್ಲಿ ಸುಮಾರು 10,000 ಅಡಿಗಳಷ್ಟು ಜಾಗವನ್ನು ಒತ್ತುವರಿ ಮಾಡಿಸಿ ಆ ಜಾಗಕ್ಕೆ ಸಕಲೇಶಪುರ ಪುರಸಭೆ ಸದಸ್ಯೆ ಅನ್ನಪೂರ್ಣೇಶ್ವರಿ ಅವರ ಮೇಲೆ ಜಾತಿ ನಿಂದನೆ ಹಾಗೂ ಮನೆ ಕಟ್ಟಡ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಮಾಡಿರುವ ಆರೋಪಗಳು ಸುಳ್ಳು ಎಂದು ಕಾಂಗ್ರೆಸ್ ಮುಖಂಡರು ಸ್ಪಷ್ಟಪಡಿಸಿದರು. ಸಕಲೇಶಪುರ ಪಟ್ಟಣದ ಪತ್ರಿಕಾ ಭವನದಲ್ಲಿ ಕಾಂಗ್ರೆಸ್ ಕೆಪಿಸಿಸಿ ಸದಸ್ಯ ಯಡೇಹಳ್ಳಿ ಆರ್ ಮಂಜುನಾಥ್ ಮಾತನಾಡಿ, ಕಾಂಗ್ರೆಸ್ ಎಸ್ಸಿ ಘಟಕದ ಮಾಜಿ ಅಧ್ಯಕ್ಷ ಬೈಕೆರೆ ದೇವರಾಜ್ ಹಾಗೂ ಪುರಸಭೆ ಸದಸ್ಯೆ ಅನ್ನಪೂರ್ಣೇಶ್ವರಿ ಇವರುಗಳ ಮೇಲೆ ಇತ್ತೀಚೆಗೆ ಕೆಲವರು ಹಾಸನದಲ್ಲಿ ಸುದ್ದಿಗೋಷ್ಠಿ ಹಾಗೂ ಜಿಲ್ಲಾಧಿಕಾರಿಯವರಿಗೆ ಮನವಿ ನೀಡಿ ಮಾಡಿರುವ ಆರೋಪಗಳು ಸುಳ್ಳು ಎಂದು ಸ್ಪಷ್ಟಪಡಿಸಿದರು. ದಲಿತರ ಮೇಲೆ ದೌರ್ಜನ್ಯ ನಡೆದಂತಹ ಸಂದರ್ಭ ನಾವುಗಳು ಎಲ್ಲರಿಗೂ ಒಗ್ಗಟ್ಟಾಗಿ ಅದನ್ನ ವಿರೋಧಿಸಿದ್ದೇವೆ. ಆದರೆ ಸತ್ಯಕ್ಕೆ ದೂರವಾದ ಆರೋಪಗಳನ್ನ ಮಾಡಿದಾಗ ಮೌನವಾಗಿರುವುದು ಸರಿಯಾದ ಕ್ರಮವಲ್ಲ ಎಂದು ವಾಸ್ತವವನ್ನ ಹೇಳಲು ಪತ್ರಿಕಾಗೋಷ್ಠಿ ನಡೆಸುತ್ತಿದ್ದೇವೆ ಎಂದರು. ಅನ್ನಪೂರ್ಣೇಶ್ವರಿ ಅವರ ಕುಟುಂಬ ಎಂದಿಗೂ ದಲಿತರಾಗಲಿ ಇತರೆ ವರ್ಗದ ಜನರೊಂದಿಗೆ ದ್ವೇಷ ಮಾಡುವಂತಹ ಕೆಲಸ ಮಾಡಿಲ್ಲ. ಸರ್ವ ಸಮಾಜದ ಜೊತೆ ಬೆರೆತು ಬದುಕುವಂತಹ ಮನಸ್ಥಿತಿಯವರು. ಇವರುಗಳ ಮೇಲೆ ದಲಿತ ವಿರೋಧಿ ಇಲ್ಲಸಲ್ಲದ ಆರೋಪ ಮಾಡಿರುವುದು ನಿಜಕ್ಕೂ ಆತಂಕ ಪಡುವಂತಹದ್ದಾಗಿದೆ. ಇಂತಹ ಹೊರಳಿಲ್ಲದ ಆರೋಪಗಳು ಪಕ್ಷಕ್ಕೆ ಮುಜುಗರ ತರುವಂತಹದ್ದಾಗಿದೆ ಎಂದು ಹೇಳಿದರು. ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷೆ ಹಾಗೂ ಪುರಸಭೆ ಸದಸ್ಯೆ ಅನ್ನಪೂರ್ಣೇಶ್ವರಿ ಮಾತನಾಡಿ, ನಾನು ಮಾನವತಾವಾದಿ, ದ್ವೇಷ ಮಾಡುವ ಅಗತ್ಯ ನನಗಿಲ್ಲ. ಯಾರು ಬೇಕಾದರೂ ಸ್ಥಳ ಪರಿಶೀಲಿಸಬಹುದು. ಇದಕ್ಕಾಗಿ ನಾನು ಸದಾ ಸಿದ್ದಳಿರುತ್ತೇನೆ. ನನ್ನ ಮೇಲಿನ ಆರೋಪಗಳು ಸತ್ಯಕ್ಕೆ ದೂರವಾಗಿದ್ದು, ದಲಿತ ವಿರೋಧಿ ಎನ್ನುವಂತಹ ಮಾತು ಕೇಳಲು ನನಗೆ ಬಹಳ ನೋವಾಗುತ್ತದೆ. ನನ್ನ ತಂದೆ ತಾಯಿ ಸರ್ವ ಜನಾಂಗದೊಂದಿಗೆ ಬೆರೆತು ಬಾಳಿದವರು. ನಾನು ಅದೇ ಮಾರ್ಗವನ್ನ ಅನುಸರಿಸುತ್ತಿದ್ದೇನೆ. ಸಮಸ್ಯೆ ಇರುವುದು ಅಕ್ಕಪಕ್ಕದ ಮನೆ ವಿಚಾರ. ಈ ಪ್ರಕರಣ ನ್ಯಾಯಾಲಯದಲ್ಲಿದೆ. ಇವರು ತಂದಿದ್ದ ತಡೆಯಾಜ್ಞೆ ವಜವಾಗಿದೆ. ನ್ಯಾಯ ನನ್ನ ಪರ ಇದೆ ಎಂದು ಇಲ್ಲಸಲ್ಲದ ಸುಳ್ಳು ಆರೋಪ ಮಾಡುತ್ತಿದ್ದಾರೆ ಎಂದರು. ಕೆಪಿಸಿಸಿ ಸದಸ್ಯ ಕೊಲ್ಲಹಳ್ಳಿ ಸಲೀಂ, ಪುರಸಭೆ ಸದಸ್ಯ ಅಣ್ಣಪ್ಪ, ಬೈಕೆರೆ ದೇವರಾಜ್, ಕಾಂಗ್ರೆಸ್ ಎಸ್ಸಿ ಎಸ್ಟಿ ಘಟಕದ ಅಧ್ಯಕ್ಷ ಪ್ರಶಾಂತ್ ಹಾಜರಿದ್ದರು. HCN ನ್ಯೂಸ್ ಸಕಲೇಶಪುರ. ಸಕಲೇಶಪುರ ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ನ ಮಹಿಳಾ ಅಧ್ಯಕ್ಷರು, ಹಾಲಿ ಸಕಲೇಶಪುರ ಪುರಸಭಾ ಸದಸ್ಯರಾದಂತಹ ಗೌರವಾನ್ವಿತ ಅನ್ನಪೂರ್ಣೇಶ್ವರಿ ಅವರ ಮೇಲೆ ಏನು ಚಂಪಕನಗರದಲ್ಲಿ ಅವರ ಮನೆ ಮತ್ತೆ ಪಕ್ಕದಲ್ಲಿ ಹೇಮಾವತಿ ಅಂತಕ್ಕಂಥವರ ಮನೆಯ ವಿಚಾರವಾಗಿ ಗೊಂದಲಗಳು ನಿರ್ಮಾಣ ಆಗಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ.
ಇದು ಪುರಸಭೆ ವ್ಯಾಪ್ತಿಗೆ ಬರ್ತಕ್ಕಂಥದ್ದು. ಇಲ್ಲಿ ಪುರಸಭೆಯ ನೀತಿ ನಿಯಮಗಳು ಮತ್ತು ತಾಲೂಕಾಡಳಿತದ ನೀತಿ ನಿಯಮಗಳ ಅನುಸಾರವಾಗಿ ಅಲ್ಲಿ ವ್ಯವಸ್ಥಿತವಾಗಿ ಅಕ್ಕಪಕ್ಕ ಇರ್ತಕ್ಕಂಥ ಯಾರಿಗೂ ತೊಂದರೆ ಆಗಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಏನು ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಏನು ಪುರಸಭಾ ಸದಸ್ಯರಾಗಿ ಇವರಿಗೂ ಜವಾಬ್ದಾರಿ ಇರ್ತಕ್ಕಂಥ ಸಂದರ್ಭ ಆಗಿರೋದ್ರಿಂದ ಅಲ್ಲಿ ಇನ್ನುಳಿದ ಅನೇಕರಿಗೆ ತೊಂದರೆ ಆಗ್ತಾ ಇದೆ ಅಂತಕ್ಕಂಥ ವಿಚಾರವಾಗಿ ಇವರು ಪ್ರಶ್ನೆ ಮಾಡಿ ಹೋಗಿ ನಮ್ಮ ಅನ್ನಪೂರ್ಣೇಶ್ವರಿ ಅವರ ಮೇಲೆ ಒಂದು ಸುಳ್ಳು ಪ್ರಕರಣವನ್ನ ದಾಖಲು ಮಾಡಿ, ಅಂದ್ರೆ ಮಾನಸಿಕವಾಗಿ ಜಾತಿ ನಿಂದನೆಯ ವಿಚಾರವನ್ನ ಮಾಡೋ ಉದ್ದೇಶ ಅಂದ್ರೆ ನನ್ನ ಮೇಲೆ ಒಂದ್ ದೊಡ್ಡ ಆಪಾದನೆ ಕೂಡ ಇದೆ. ಇದು ಸಂಪೂರ್ಣ ಸುಳ್ಳು ಅಂತ ಹೇಳ್ತೀನಿ. ನಮ್ಮನೆ ಪಕ್ಕದಲ್ಲಿರುವಂತಹ ವ್ಯಕ್ತಿ ನನ್ನ ಮೇಲೆ ದಲಿತ ದೌರ್ಜನ್ಯದ ಅಡಿಯಲ್ಲಿ ನನಗೆ ದೂರು ದಾಖಲು ಮಾಡಿದ್ದಾರೆ ಹಾಗೂ ಹಾಸನದಲ್ಲಿ ಪತ್ರಿಕಾಗೋಷ್ಠಿ ಕೂಡ ಮಾಡಿದ್ದಾರೆ. ನಂತರ ಜಿಲ್ಲಾಧಿಕಾರಿಯವರ ಕಚೇರಿಯಲ್ಲೂ ಕೂಡ ಪ್ರತಿಭಟನೆ ಮಾಡಿದ್ದಾರೆ. ಆದ್ರೆ ಜಿಲ್ಲಾಧಿಕಾರಿಗಳ ಅಲ್ಲಿ ಪ್ರತಿಭಟನೆ ಮಾಡೋರು ನನ್ನ ಸಕಲೇಶಪುರ ತಾಲೂಕಿನವರಲ್ಲ, ಹೊರ ತಾಲೂಕಿನಿಂದ ಪ್ರತಿಭಟನೆಯನ್ನ ಮಾಡಿಸಿರ್ತಾರೆ. ನಾ ಹೇಗೆ ಏನು ಅಂತ ನಮ್ಮ ಸಕಲೇಶಪುರದ ಜನತೆಗೆ ಗೊತ್ತಿದೆ, ನಮ್ಮ ಪ್ರತಿಯೊಬ್ಬರಿಗೂ ಗೊತ್ತಿದೆ. ನಾನು ದಲಿತ ವಿರೋಧಿ ಅಂತೂ ಖಂಡಿತ ಅಲ್ಲ. ಯಾಕೆ ಅಂದ್ರೆ ನನ್ನ ಫ್ಯಾಮಿಲಿಲಿ, ನನ್ನ ಕುಟುಂಬದಲ್ಲಿ ಕಲಿಸಿರತಕ್ಕಂಥ ನೀತಿಗಳು ನಮಗೆ ಜಾತಿ ಅಂದ್ರೆ ಹೆಣ್ಣು ಜಾತಿ ಗಂಡು ಜಾತಿ ಅನ್ನೋದನ್ನ ಬಿಟ್ರೆ ಯಾವ ಜಾತಿ ಕೂಡ ನಮಗೆ ಇಲ್ಲ. ಹಾಸನ ಜಿಲ್ಲೆಯಲ್ಲಿನ ಜಿಲ್ಲಾ ಮಟ್ಟದ ಕ್ರೀಡೆಗಳಲ್ಲಿ ಜಯ ಸಾಧಿಸಿ ಇದೀಗ ರಾಜ್ಯ ಮಟ್ಟದ ಕ್ರೀಡಾಕೂಟಕ್ಕೆ ತೆರಳುತ್ತಿರುವ ವಿಶೇಷ ಚೇತನ ಮಕ್ಕಳಿಗೆ ಟ್ರ್ಯಾಕ್ ಸೂಟ್ ವಿತರಿಸಲಾಯಿತು. ಹಾಸನ ಜಿಲ್ಲಾ ಸರ್ಕಾರಿ, ಅರೆ ಸರ್ಕಾರಿ ಮತ್ತು ನಿಗಮ ಮಂಡಳಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ಮತ್ತು ಹಾಸನ ಜಿಲ್ಲಾ ರಾಜ್ಯ ಸರ್ಕಾರಿ ನೌಕರರ ಕೋಆಪರೇಟಿವ್ ಸೊಸೈಟಿ ವತಿಯಿಂದ ವಿಶೇಷ ಚೇತನ ಮಕ್ಕಳಿಗೆ ಸಹಾಯ ಹಸ್ತ ನೀಡಿದ ಸಂಘದ ಅಧ್ಯಕ್ಷ ಕೆಎಂ ಶ್ರೀನಿವಾಸ್ ಮಾತನಾಡಿ, ಎಲ್ಲ ಮಕ್ಕಳಿಗೂ ಶುಭ ಕೋರಿ ರಾಜ್ಯಮಟ್ಟದ ಕ್ರೀಡಾಕೂಟದಲ್ಲೂ ಹೆಚ್ಚಿನ ಸಾಧನೆ ಮಾಡಿ ಎಂದು ಹಾರೈಸಿದರು. ಮುಂದಿನ ದಿನಗಳಲ್ಲಿ ನಮ್ಮ ಸಂಘದ ವತಿಯಿಂದ ಇನ್ನೂ ಹೆಚ್ಚಿನ ಸಹಾಯ ನೀಡುವುದಾಗಿ ತಿಳಿಸಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ಅಧಿಕಾರಿ ಮಾತನಾಡಿ, ಜಿಲ್ಲೆಯಲ್ಲಿನ ಮಕ್ಕಳು ರಾಜ್ಯ ಮಟ್ಟದಲ್ಲಿ ಮೊದಲ ಸ್ಥಾನ ಪಡೆದಿದ್ದಾರೆ. ಅದೇ ರೀತಿ ಇದೀಗ ಮಧುಗಿರಿಯಲ್ಲಿ ನಡೆಯುವ ವಿಶೇಷ ಚೇತನ ಮಕ್ಕಳ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲೂ ಜಿಲ್ಲೆಯ 32 ಮಕ್ಕಳು ಭಾಗವಹಿಸಲು ತೆರಳುತ್ತಿದ್ದಾರೆ. ಅವರಿಗೆ ಟ್ರ್ಯಾಕ್ ಸೂಟ್ ನೀಡಿರುವುದಕ್ಕೆ ಧನ್ಯವಾದ ಅರ್ಪಿಸಿದರು. HCN ನ್ಯೂಸ್ ಹಾಸನ. ಹಾಸನ ಜಿಲ್ಲೆಯಲ್ಲಿ ಈ ವರ್ಷ ಕ್ರೀಡಾ ಕ್ಷೇತ್ರದಲ್ಲಿ ನಮ್ಮ ಮಕ್ಕಳು ಭಾಳ ಸಾಧನೆ ಮಾಡಿ ನಾವು ಮೊದಲನೇ ಸ್ಥಾನದಲ್ಲಿದ್ದೀವಿ. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಮೊದಲನೇ ಸ್ಥಾನದಲ್ಲಿದ್ದೀವಿ. ಅದೇ ರೀತಿ ನಮ್ಮ ವಿಶೇಷ ಚೇತನ ಮಕ್ಕಳು ಕೂಡ ನಾವು ಜಿಲ್ಲಾ ಮಟ್ಟದಲ್ಲಿ ಕ್ರೀಡಾಕೂಟವನ್ನು ಮಾಡಿ ಆ ಮಕ್ಕಳೆಲ್ಲ ಕೂಡ ಈಗ ರಾಜ್ಯ ಮಟ್ಟದ ಕ್ರೀಡಾಕೂಟಕ್ಕೆ ಮಧುಗಿರಿಯಲ್ಲಿ ನಡೀತಾ ಇದೆ, ಅಲ್ಲಿಗೆ ಹೋಗ್ತಾ ಇದ್ದಾರೆ. ಅವರಿಗೆಲ್ಲ ನಾವು ಶುಭ ಹಾರೈಸಿ ಕಳಿಸ್ತಾ ಇದ್ದೀವಿ. ಖಂಡಿತ ಮಕ್ಕಳು ಅಲ್ಲೂ ಕೂಡ ಜಯಶೀಲರಾಗಿ ರಾಷ್ಟ್ರಮಟ್ಟಕ್ಕೆ ಹೋಗ್ತಾರೆ ಅಂತ ನಾನು ನಂಬಿಕೆ ಇಟ್ಕೊಂಡಿದ್ದೀನಿ. ಈ ಸಂದರ್ಭದಲ್ಲಿ ನಮ್ಮ ಎಲ್ಲರೂ ಈಗ ಮೊದಲಿಗೆ ನಮ್ಮ ವಿಶೇಷ ಚೇತನ ಮಕ್ಕಳಿಗೆ ಶುಭಾಶಯನ ಕೋರ್ತೇನೆ. ಹಾಸನ ಜಿಲ್ಲಾ ಸರ್ಕಾರಿ, ಅರೆ ಸರ್ಕಾರಿ ಹಾಗೂ ನಿಗಮ ಮಂಡಳಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ಹಾಗೂ ಹಾಸನ ಜಿಲ್ಲಾ ರಾಜ್ಯ ಸರ್ಕಾರಿ ನೌಕರರ ಕೋಆಪರೇಟಿವ್ ಸೊಸೈಟಿ ವತಿಯಿಂದ ನಾವು ಈ ಹಾಸನ ಜಿಲ್ಲೆಯಿಂದ ಒಂದು ರಾಜ್ಯ ಮಟ್ಟದ ಕ್ರೀಡಾಕೂಟಕ್ಕೆ ತೆರಳುತ್ತಿರುವ ನಮ್ಮ ಹಾಸನ ಜಿಲ್ಲೆಯ ವಿಶೇಷ ಚೇತನ ಮಕ್ಕಳನ್ನು ಕ್ರೀಡಾಕೂಟಕ್ಕೆ ಭಾಗವಹಿಸಲಿಕ್ಕೆ ನಾವು ಒಂದು ನಮ್ಮ ಕೈಲಾದ ಸಹಾಯವನ್ನು ಮಾಡಬೇಕು, ಅವ್ರ ಜೊತೆ ಬೆರೀಬೇಕು ಅನ್ನೋ ಒಂದು ಅಭಿಲಾಷೆಯಿಂದ ಅವರಿಗೆ ಆ ಕ್ರೀಡಾಕೂಟದಲ್ಲಿ ಭಾಗವಹಿಸುವಾಗ ಒಂದು ಟ್ರ್ಯಾಕ್ ಸೂಟನ್ನು ಕೊಡೋರ ಮೂಲಕ ನಾವು ಅವರಿಗೆ ಒಂದು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೀವಿ. ಯಾಕೆಂದರೆ ನಾವು ಒಂದು ಸೂಟನ್ನು ಕೊಡೋರು. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ, ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಹಾಸನ ನಗರದ ಕೆಆರ್ಪುರಂ ಬಳಿ ಇರುವ SSM ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಜನವರಿ 17ರಂದು ಅಪೋಲೋ ಡಯಾಲಿಸಿಸ್ ಕ್ಲಿನಿಕ್ ಆರಂಭಿಸಲಾಗಿದೆ. SSM ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ವೈದ್ಯಕೀಯ ನಿರ್ದೇಶಕ ಡಾಕ್ಟರ್ ವಿನಾಯಕ್ ಮಾತನಾಡಿ,
ಹೊಸ ಡಯಾಲಿಸಿಸ್ ಚಿಕಿತ್ಸಾಲಯವು ಮೂತ್ರಪಿಂಡ ವೈಫಲ್ಯ ಎದುರಿಸುತ್ತಿರುವ ರೋಗಿಗಳಿಗೆ ಸುಧಾರಿತ ಮೂತ್ರಪಿಂಡ ಆರೋಗ್ಯ ಸೇವೆ ಒದಗಿಸುತ್ತದೆ. ಜಿಲ್ಲೆಯ ಪ್ರಮುಖ ಆರೋಗ್ಯ ಸಂಸ್ಥೆಯಾದ ಎಸ್ಎಸ್ಎಂ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಪ್ರೈವೇಟ್ ಲಿಮಿಟೆಡ್ ಅಪೋಲೋ ಡಯಾಲಿಸಿಸ್ ಸಹಯೋಗದೊಂದಿಗೆ ಡಯಾಲಿಸಿಸ್ ಘಟಕ ಪ್ರಾರಂಭಿಸಿದೆ. ಡಯಾಲಿಸಿಸ್ ಚಿಕಿತ್ಸೆ ಅಗತ್ಯವಿರುವ ರೋಗಿಗಳು ಈಗ ಎಸ್ಎಸ್ಎಂ ಆಸ್ಪತ್ರೆ ಆವರಣದಲ್ಲಿ ಹೊಸದಾಗಿ ಉದ್ಘಾಟಿಸಲಾದ ಅಪೋಲೋ ಡಯಾಲಿಸಿಸ್ ಕ್ಲಿನಿಕ್ನಲ್ಲಿ ಲಭ್ಯವಿರುವ ಸುಧಾರಿತ ಸೌಲಭ್ಯಗಳು ಮತ್ತು ಪರಿಣಿತ ವೈದ್ಯರ ಪ್ರಯೋಜನ ಪಡೆಯಬಹುದು. ಅಪೋಲೋ ಡಯಾಲಿಸಿಸ್ ಕ್ಲಿನಿಕ್ಗಳು ದೇಶದ ಮೊದಲ ಸ್ವತಂತ್ರ ಡಯಾಲಿಸಿಸ್ ಕೇಂದ್ರವಾಗಿದೆ. ಇದು ನೆಫ್ರಾಲಜಿ ಮತ್ತು ಮೂತ್ರಪಿಂಡಗಳ ಕಾರ್ಯನಿರ್ವಹಣೆಗೆ ಸಂಬಂಧಿಸಿದ ಎಲ್ಲಾ ಸಮಸ್ಯೆಗಳನ್ನು ನಿರ್ವಹಿಸುತ್ತದೆ. ಕ್ಲಿನಿಕ್ನ ತಂಡವು ಅನುಭವಿ ವೈದ್ಯರು ಮತ್ತು ಡಯಾಲಿಸಿಸ್ ತಂತ್ರಜ್ಞರನ್ನ ಒಳಗೊಂಡಿದೆ. ಅವರು ರೋಗಿಯ ಅಗತ್ಯಗಳಿಗೆ ಅನುಸಾರ ಕೆಲಸ ಮಾಡುತ್ತಾರೆ. ಡಯಾಲಿಸಿಸ್ ಚಿಕಿತ್ಸೆಯನ್ನು ಒದಗಿಸಲು ಅತ್ಯಾಧುನಿಕ ಸೌಲಭ್ಯಗಳು ಮತ್ತು ತಂತ್ರಜ್ಞಾನವನ್ನು ಬಳಸುತ್ತಾರೆ. ಹೊಸ ಡಯಾಲಿಸಿಸ್ ಚಿಕಿತ್ಸಾಲಯವು ಅತ್ಯಾಧುನಿಕ ತಂತ್ರಜ್ಞಾನವನ್ನು ಹೊಂದಿದೆ. ಅನುಭವಿ ಮತ್ತು ಸಮರ್ಪಿತ ಆರೋಗ್ಯ ವೃತ್ತಿಪರರ ತಂಡ ಭಾರತದ ಸುಮಾರು 130ಕ್ಕೂ ಹೆಚ್ಚು ಭಾಗ ಚಿಕಿತ್ಸಾಲಯದಲ್ಲಿ ಕೆಲಸ ಮಾಡುತ್ತಿದ್ದಾರೆ ಎಂದು ಹೇಳಿದರು. ರೋಗಿಗಳಿಗೆ ಅತ್ಯುತ್ತಮ ದರ್ಜೆಯ ಮೂತ್ರಪಿಂಡ ಆರೈಕೆ ಮತ್ತು ಚಿಕಿತ್ಸೆ ಒದಗಿಸುವ ಉದ್ದೇಶದಿಂದ ಅಪೋಲೋ ಡಯಾಲಿಸಿಸ್ ಕ್ಲಿನಿಕ್ನೊಂದಿಗೆ ಪಾಲುದಾರರಾಗಲು ನಾವು ರೋಮಾಂಚನಗೊಂಡಿದ್ದೇವೆ. ಎಸ್ಎಸ್ಎಂ ಆಸ್ಪತ್ರೆಯಲ್ಲಿ ಕೈಗೆಟುಕುವ ಮತ್ತು ಉತ್ತಮ ಗುಣಮಟ್ಟದ ಆರೋಗ್ಯ ರಕ್ಷಣೆ ನೀಡುವ ಮೂಲಕ ನಮ್ಮ ರೋಗಿಗಳ ಅಗತ್ಯಗಳನ್ನು ಪೂರೈಸುವುದು ನಮ್ಮ ಬದ್ಧತೆ. ಡಯಾಲಿಸಿಸ್ ಕ್ಲಿನಿಕ್ ಮೂಲಕ ಇನ್ನೂ ಅನೇಕ ರೋಗಿಗಳಿಗೆ ಸೇವೆ ಸಲ್ಲಿಸಲು ನಾವು ಎದುರು ನೋಡುತ್ತಿದ್ದೇವೆ. ಡಯಾಲಿಸಿಸ್ ಚಿಕಿತ್ಸಾಲಯದಲ್ಲಿ ಸೌಲಭ್ಯಗಳು, ಸಮಗ್ರ ಡಯಾಲಿಸಿಸ್ ಸೇವೆಗಳು, ಸುವ್ಯವಸ್ಥಿತ ರೋಗಿ ಆರೈಕೆ, ಅನುಭವಿ ಬಹುಶಿಸ್ತೀಯ ತಂಡ, ವರ್ಧಿತ ತಂತ್ರಜ್ಞಾನ ಮತ್ತು ಸಂಪನ್ಮೂಲಗಳು ಸಿಗಲಿದೆ ಎಂದರು. ಡಾ ಸತೀಶ್, ಡಾ ಸುಧಾಕರ್, ಮನಮೋಹನ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿನಾಯಕ್ ಎನ್, ಎಸ್ಎಸ್ಎಂ ಹಾಸ್ಪಿಟಲ್ CEO. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕಳೆದ 2 ದಶಕಗಳಿಂದ ಎಸ್ಎಸ್ಎಂ ಹಾಸ್ಪಿಟಲ್ ಸಾಕಷ್ಟು ಸ್ಪೆಷಾಲಿಟಿ ಆ್ಯಂಡ್ ಸೂಪರ್ ಸ್ಪೆಷಾಲಿಟಿ ಸರ್ವಿಸ್ಗಳನ್ನು ಹಾಸನ ಜನತೆಗೆ ಸಮರ್ಪಿಸಿದೆ. ಇಂದು ನಾವು ಹಾಸನ ಜನತೆಗೆ ಒಂದು ಹೊಸ ಸೇವೆಯನ್ನು ಕಲ್ಪಿಸುವ ಸಲುವಾಗಿ ಒಂದು ಇನಾಗ್ರೇಷನ್ ಪ್ರೋಗ್ರಾಮ್ ಇಟ್ಕೊಂಡಿದ್ವಿ. ಅಪೋಲೋ ಡಯಾಲಿಸಿಸ್ ಕ್ಲಿನಿಕ್ ಅವರ ಸಹಯೋಗದೊಂದಿಗೆ ನಾವು ಎಸ್ಎಸ್ಎಂ ಹಾಸ್ಪಿಟಲ್ ಇವತ್ತು ಡಯಾಲಿಸಿಸ್ ಘಟಕವನ್ನು ಉದ್ಘಾಟನೆ ಮಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್. ವಿ ಆರ್ ವೆರಿ ಹ್ಯಾಪಿ ಟು ಪಾರ್ಟ್ನರ್ ವಿತ್ ಎಸ್ಎಸ್ಎಂ ಹಾಸ್ಪಿಟಲ್ ಟು ಪ್ರೊವೈಡ್ ದ ಡಯಾಲಿಸಿಸ್ ಸರ್ವಿಸಸ್ in the district of Hassan. So Apollo Dialysis is operating 135 clinics, dialysis clinics across India. In addition to our private dialysis clinics, we are working with the Government of India under Pradhan Mantri National Dialysis Program. ಬೆಂಗಳೂರಿನ ಫಸ್ಟ್ ಸರ್ಕಲ್ ಸೊಸೈಟಿ ನಡೆಸುವ ಈ ಬಾರಿಯ ಉದ್ಯಮಿ ಒಕ್ಕಲಿಗ ಎಕ್ಸ್ 2024 ಅರಮನೆ ಮೈದಾನದ ಗಾಯತ್ರಿ ಗ್ರ್ಯಾಂಡ್ ಪೆವಿಲಿಯನ್ನಲ್ಲಿ ಜನವರಿ 19ರಿಂದ ಜನವರಿ 21ರವರೆಗೆ 3 ದಿನಗಳ ಕಾಲ ನಡೆಯಲಿದೆ ಎಂದು ಕರ್ನಾಟಕ ಅಮೇಚರ್ ಬಾಕ್ಸಿಂಗ್ ಅಸೋಸಿಯೇಷನ್ ಅಧ್ಯಕ್ಷ ಮಂಜೇಗೌಡ ಮತ್ತು ಹಾಸನ ಜಿಲ್ಲಾ ಸಣ್ಣ ಕೈಗಾರಿಕಾ ಸಂಘದ ಅಧ್ಯಕ್ಷ HA ಕಿರಣ್ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿ ಸುಮಾರು 100ಕ್ಕೂ ಹೆಚ್ಚು ಒಕ್ಕಲಿಗ ಉದ್ಯಮದಾರರು ತಮ್ಮ ಸೇವೆ ಮತ್ತು ಸರಕುಗಳನ್ನು ಪ್ರದರ್ಶನಕ್ಕೆ ಇಡಲಿರುವ ಈ ಸಮಾವೇಶದಲ್ಲಿ 12 ಉದ್ಯಮ ಕ್ಷೇತ್ರಗಳ ಬಗ್ಗೆ ಚಿಂತನ ಮಂಥನ ನಡೆಯಲಿದೆ. ಕೃಷಿ, ಆರೋಗ್ಯ, ಶಿಕ್ಷಣ, ಎಂಎಸ್ಎಂಇ, ಮನರಂಜನೆ, ಸ್ಮಾರ್ಟ್ ಆಪ್, ಆಹಾರ ಆತಿಥ್ಯ ಮತ್ತಿತರೆ ಎಲ್ಲಾ ಕ್ಷೇತ್ರಗಳ ಬಗ್ಗೆ ವಿಸ್ತೃತ ಚರ್ಚೆ ನಡೆಯಲಿದೆ. ಜನವರಿ 19 ಆದಿಚುಂಚನಗಿರಿ ಪೀಠಾಧ್ಯಕ್ಷ ನಿರ್ಮಲಾನಂದನಾಥ ಸ್ವಾಮೀಜಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಂದ ಉದ್ಘಾಟನೆಯಾಗಲಿದೆ ಎಂದರು. ಈ ಸಮಾವೇಶದ ಸಮಾರೋಪ ಜನವರಿ 21ರ ಸಂಜೆ ನಡೆಯಲಿದ್ದು ಮಾಜಿ ಉಪಮುಖ್ಯಮಂತ್ರಿ ಸಿಎನ್ ಅಶ್ವಥ್ ನಾರಾಯಣ್ ಸಮಾರೋಪ ಭಾಷಣ ಮಾಡಲಿದ್ದಾರೆ. ಈ ಬಾರಿಯ ಉದ್ಯಮಿ ಒಕ್ಕಲಿಗ ಸಮಾವೇಶದಲ್ಲಿ ಒಕ್ಕಲಿಗ ಕೌಸಿನ್, ಒಕ್ಕಲಿಗ ಆಹಾರ ಪದ್ಧತಿ ವಿಶೇಷ ಆಕರ್ಷಣೆ ಆಗಲಿದ್ದು 12ಕ್ಕೂ ಹೆಚ್ಚು ಒಕ್ಕಲಿಗ ಖಾದ್ಯ ತಯಾರಕರು ತಮ್ಮ ತಿನಿಸುಗಳನ್ನು ಬಡಿಸಲಿದ್ದಾರೆ. ಜನವರಿ 19ರ ಸಂಜೆ ಒಕ್ಕಲಿಗ ಸಂಸ್ಕೃತಿಯ ಪರಿಚಯದ ಅಂಗವಾಗಿ ದೇವಿ ಮಹಾತ್ಮೆ ಎಂಬ ಮೂಡಲಪಾಯ ಯಕ್ಷಗಾನ ಪ್ರದರ್ಶನವನ್ನು ಆಯೋಜಿಸಲಾಗಿದೆ ಎಂದರು. ಮತ್ತೊಂದು ವಿಶೇಷವೆಂದರೆ ತಮಿಳುನಾಡಿನಲ್ಲಿ 25 ಲಕ್ಷಕ್ಕೂ ಹೆಚ್ಚಿರುವ ಒಕ್ಕಲಿಗ ಸಮುದಾಯದ 500ಕ್ಕೂ ಹೆಚ್ಚು ಉದ್ಯಮಿ ಪ್ರತಿನಿಧಿಗಳು ಭಾಗವಹಿಸಲಿದ್ದು ಚೆನ್ನೈ, ಕೊಯಮತ್ತೂರು, ಕೃಷ್ಣಗಿರಿ, ಹೊಸೂರು, ಥೇಣಿ ಮತ್ತು ಕಂಬಂ ಜಿಲ್ಲೆಗಳಿಂದ ಉದ್ಯಮಿಗಳು ಆಗಮಿಸಲಿದ್ದಾರೆ. ಕರ್ನಾಟಕ ತಮಿಳುನಾಡು ಒಕ್ಕಲಿಗ ಉದ್ಯಮಿಗಳ ಸಮನ್ವಯಕ್ಕಾಗಿ ಪ್ರತ್ಯೇಕ ಚರ್ಚೆ ಮತ್ತು ಸಮನ್ವಯ ಸಮಿತಿ ಆಯೋಜಿಸಲಾಗುತ್ತಿದೆ ಎಂದರು. 3 ದಿನಗಳ ಸಮಾವೇಶದಲ್ಲಿ ಒಟ್ಟು ಸುಮಾರು 20,000ಕ್ಕೂ ಹೆಚ್ಚು ಪ್ರತಿನಿಧಿಗಳು ಭಾಗವಹಿಸಲಿದ್ದು ಗಂಗವಾಡಿ 96,000 ರಾಜವಂಶದ ಲಾಂಛನವನ್ನು ಸಮಾವೇಶದ ಕೇಂದ್ರ ಆಕರ್ಷಣೆಯಾಗಿ ಬಳಸಲಾಗುತ್ತಿದೆ. ಸಮಾವೇಶದಲ್ಲಿ ಒಕ್ಕಲಿಗ ಮಾರುಕಟ್ಟೆ ಹಾಗೂ ವ್ಯಾಪಾರಿಗಳ ಒಕ್ಕಲಿಗ ಜಾಲತಾಣ ಜನಾರ್ಪಣೆಗೊಳ್ಳಲಿದೆ. ಉದ್ಯಮಿಗಳ ಜಾಲತಾಣ ಜನಾರ್ಪಣೆಗೊಳ್ಳಲಿದೆ ಎಂದು ಹೇಳಿದರು. ಹಾಸನ ಟೈಮ್ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಬಿಕೆ ಗಂಗಾಧರ್ ಇತರರು ಇದೇ ವೇಳೆ ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಈ ಒಂದು ಫಸ್ಟ್ ಸರ್ಕಲ್ ಅಂತ ಒಂದು ಅಸೋಸಿಯೇಷನ್ ಇದೆ, ಅದರ ವತಿಯಿಂದ ಉದ್ಯಮಿ ಒಕ್ಕಲಿಗ ಅನ್ನೋ ಒಂದು ಕಾರ್ಯಕ್ರಮವನ್ನು ನಾವು ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿದ್ದೀವಿ.
19ನೇ ತಾರೀಕು 20-21 ಈ ತಿಂಗಳು 3 ದಿವಸ ಪ್ಯಾಲೇಸ್ ಗ್ರೌಂಡ್ಸ್ನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮದಲ್ಲಿ ಚರ್ಚೆ, ಡಿಬೇಟ್ಸು, ಅದರ ಜೊತೆಗೆ ಕೆಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಅದರ ಜೊತೆಗೆ ಮುಂಬರುವ ಲೋಕಸಭೆ ಚುನಾವಣೆ ಹಿನ್ನೆಲೆ ಜನವರಿ 18 ಮತ್ತು 19ರಂದು 2 ದಿನಗಳ ಕಾಲ ಹಾಸನ ಜಿಲ್ಲೆಯ ಬೇಲೂರು, ಹಾಸನ ಮತ್ತು ಅರಸೀಕೆರೆಯಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ನೇತೃತ್ವದಲ್ಲಿ ಜೆಡಿಎಸ್ ಕಾರ್ಯಕರ್ತರ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಪಕ್ಷದ ತಾಲೂಕು ಅಧ್ಯಕ್ಷ ಎಸ್. ದ್ಯಾವೇಗೌಡ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿ, ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ನೇತೃತ್ವದಲ್ಲಿ ಪಕ್ಷದ ಪ್ರಮುಖ ಕಾರ್ಯಕರ್ತರು ಹಾಗೂ ಪದಾಧಿಕಾರಿಗಳ ಜೆಡಿಎಸ್ ಸಭೆಯನ್ನ ಗುರುವಾರದಂದು ಮಧ್ಯಾಹ್ನ 3ಕ್ಕೆ ಬೇಲೂರು ತಾಲೂಕಿನ ಶ್ರೀ ಚನ್ನಕೇಶ್ವರ ದೇವಾಲಯದ ಮುಂಭಾಗ ಸಭೆ ನಡೆದು ನಂತರ ಸಂಜೆ 6 ಗಂಟೆಗೆ ಸಂಸದರ ನಿವಾಸದಲ್ಲಿ ಜರುಗಲಿದೆ. ಶುಕ್ರವಾರದಂದು 11 ಗಂಟೆಗೆ ಅರಸೀಕೆರೆಯಲ್ಲಿ ನಮ್ಮ ಪಕ್ಷದ ಮುಖಂಡರಾದ ಸಂತೋಷ್ ಅವರ ಮನೆ ಮುಂಭಾಗ ಎಲ್ಲ ನಮ್ಮ ಪಕ್ಷದ ಪದಾಧಿಕಾರಿಗಳು, ಪ್ರಮುಖ ಕಾರ್ಯಕರ್ತರು ಹಾಗೂ ಚುನಾಯಿತ ಪ್ರತಿನಿಧಿಗಳು ಮತ್ತು ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಮಾಜಿ ಶಾಸಕರು, ನಗರಸಭೆಯ ಮತ್ತು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸದಸ್ಯರು, ಮಾಜಿ ಅಧ್ಯಕ್ಷರು ಭಾಗವಹಿಸುವಂತೆ ಮನವಿ ಮಾಡಿದರು. ಈ ಸಭೆಯಲ್ಲಿ ಮಾಜಿ ಪ್ರಧಾನಿಗಳಾದ ಎಚ್.ಡಿ. ದೇವೇಗೌಡರು ಮುಂದೆ ಬರಲಿರುವ ಲೋಕಸಭೆ ಚುನಾವಣೆ ಬಗ್ಗೆ ಚರ್ಚೆ ಮಾಡಲು ಹಾಗೂ ಪಕ್ಷವನ್ನು ಸಂಘಟಿಸಲು ಕುರಿತು ಈ ಸಭೆ ಆಯೋಜಿಸಲು ಸೂಚನೆ ಕೊಡಲಾಗಿದ್ದು 2 ದಿನಗಳ ಕಾಲ ಜೆಡಿಎಸ್ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಭೆಯಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ, ಸಂಸದ ಪ್ರಜ್ವಲ್ ರೇವಣ್ಣ, ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ, ಮಾಜಿ ಸಚಿವ ಎಚ್.ಕೆ. ಕುಮಾರಸ್ವಾಮಿ, ಬೇಲೂರಿನ ಮಾಜಿ ಶಾಸಕ ಕೆಎಸ್ ಲಿಂಗೇಶ್, ಪಕ್ಷದ ಹಿರಿಯರಾದ ಕೆಎಂ ರಾಜೇಗೌಡ, ಹಾಸನ ಕ್ಷೇತ್ರದ ಶಾಸಕ ಎಚ್ಪಿ ಸ್ವರೂಪ್ ಸೇರಿದಂತೆ ಇತರರು ಪಾಲ್ಗೊಳ್ಳುವುದಾಗಿ ಹೇಳಿದರು. ಜೆಡಿಎಸ್ ಪಕ್ಷದ ಜಿಲ್ಲಾ ವಕ್ತಾರರಾದಂತಹ ಹೊಂಗೆರೆ ರಘು, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಶಿವನಂಜಪ್ಪ, ವಕೀಲರಾದ ಶೇಷಾದ್ರಿ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹನುಮಂತೇಗೌಡ, ನಗರಸಭೆ ಮಾಜಿ ಅಧ್ಯಕ್ಷ ಸೈಯದ್ ಅಕ್ಬರ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ. ಪ್ರಮುಖ ಕಾರ್ಯಕರ್ತರು ಹಾಗೂ ಪದಾಧಿಕಾರಿಗಳು ಸಭೆಯನ್ನು ನಾಳೆ 3 ಗಂಟೆಗೆ ಬೇಲೂರು ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನದ ಮುಂಭಾಗ ಮೊದಲು 3 ಗಂಟೆಗೆ ಬೇಲೂರು, ನಂತರ ಸಂಜೆ 6 ಗಂಟೆ 5:30-6 ಗಂಟೆಗೆ ಹಾಸನ MP ಕ್ವಾರ್ಟರ್ಸಲ್ಲಿ. ನಾಡಿದ್ದು ಶುಕ್ರವಾರ 10:30-11 ಗಂಟೆಗೆ ಅರಸೀಕೆರೆ ನಮ್ಮ ಪಕ್ಷದ ಮುಖಂಡರಾದಂಥ ಸಂತೋಷ್ರವರ ಮನೆ ಮುಂಭಾಗ ಎಲ್ಲ ನಮ್ಮ ಪಕ್ಷದ ಪದಾಧಿಕಾರಿಗಳು ಹಾಗೂ ಪ್ರಮುಖ ಕಾರ್ಯಕರ್ತರು ಹಾಗೂ ಚುನಾಯಿತ ಪ್ರತಿನಿಧಿಗಳು ಹಾಗೂ ಜಿಲ್ಲಾ ಸಂತೋಷ್ರವರ ಮನೆ ಮುಂಭಾಗ. ಹಾಸನ ಜಿಲ್ಲೆಯಲ್ಲಿ ಹೆಚ್ಚಾಗುತ್ತಿರುವ ಕಾಡಾನೆಗಳ ಉಪಟಳ, ಕಾಡಾನೆಗಳ ಹಿಂಡಿನ ದಾಳಿಗೆ ಅಪಾರ ಪ್ರಮಾಣದ ಬೆಳೆನಾಶ. ಒಂದೆಡೆ ಕಾಡಾನೆ ಸೆರೆ ಕಾರ್ಯಾಚರಣೆ, ಇನ್ನೊಂದೆಡೆ ಕಾಡಾನೆ ಹಾವಳಿಯಿಂದ ಬೆಳೆನಾಶಗೊಳ್ಳುತ್ತಿರುವ ವಿಪರ್ಯಾಸ. ಲೋಕಸಭೆ ಚುನಾವಣೆ ತಾಲೀಮು ಆರಂಭಿಸಿದ ದಳ ವರಿಷ್ಠರು ಜನವರಿ 18 ಮತ್ತು 19ರಂದು ಜಿಲ್ಲೆಯ ಬೇಲೂರು, ಹಾಸನ ಮತ್ತು ಅರಸೀಕೆರೆಯಲ್ಲಿ ಸಭೆ. ಪ್ರಜ್ವಲ್ ರೇವಣ್ಣ ಗೆಲುವು ಖಚಿತ ಎಂದ ಬೇಲೂರು ಜೆಡಿಎಸ್ ಮುಖಂಡರು. ಕಳೆದ 6-7 ತಿಂಗಳಿನಿಂದ ತೀವ್ರವಾಗಿರುವ ಕುಡಿಯುವ ನೀರಿನ ಸಮಸ್ಯೆ, ಕೂಡಲೇ ನೀರಿನ ಸಂಪರ್ಕ ಒದಗಿಸಲು ಆಗ್ರಹ. ಬಿಟ್ಟಗೌಡನಹಳ್ಳಿ ಗ್ರಾಮಸ್ಥರಿಂದ ಪ್ರತಿಭಟನೆ, ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಕೆ. ಈ ಸಭೆ ಪ್ರಜ್ವಲ್ ರೇವಣ್ಣ ಗೆಲುವು